ಬೆಳಕಾಯಿತು, ಬೀದಿಯಲ್ಲಿ ಕತ್ತಲಿತ್ತು, ಹತ್ತಾರು ದೀಪವ ಹಚ್ಚಿದೆ, ಬೀದಿಯೆಲ್ಲ ಬೆಳಕಾಯಿತು. ಆದರೆ ಮನದೊಳಗೆ ಒಂದೇ ಒಂದು ಜ್ಞಾನದ ದೀಪವ ಹಚ್ಚಿದೆ, ಜಗವೆಲ್ಲ ಬೆಳಕಾಯಿತು, ಜಗವೆಲ್ಲ ಬೆಳಕಾಯಿತು ಅಂತ ಹೇಳುತ್ತಾ, ಇವತ್ತು ಭಾಗ್ಯನಿಧಿ ಸೌಹಾರ್ದ ಸಹಕಾರ ಸಂಘ ಕಸಬಾ ಜಂಬಿಗಿ 6ನೇ ವಾರ್ಷಿಕ ಸಾಧಾರಣ ಸಭೆಗೆ ಮೊದಲೇದಾಗಿ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ವಂದಿಸುತ್ತಾ ಮತ್ತು ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸುತ್ತಾ, ಈ ಭಾಗ್ಯನಿಧಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಇನ್ನೂ ನೀಡುತ್ತಾ ಹೆಮ್ಮರವಾಗಿ ಬೆಳೀಲಿ ಅಂತ ಈ ಮೂಲಕ ಆಶಿಸುತ್ತೇನೆ. ಸರ್, ಅಧ್ಯಕ್ಷರಾದಂಥ ಸದಾಶಿವ ಮಾಳಿ ಸರು 3 ಸರಿ ನಾನು ನೋಡಿದಾಗ ಭೇಟಿಯಾಗ್ಯಾರಿ. 3 ಸರಿ ಭೇಟಿಯಾದಾಗ ಏನು ಮಾತಾಡಿರೋರು ನನಗಂತಂದ್ರೆ, ನೀವು ಆರ್ಥಿಕ ಸಾಕ್ಷರತಾ ಸಮಾಲೋಚಕರದಿರಿ, ಅದು ನಿಜವಾಗಿ ಯಾರಿಗೆ ಆರ್ಥಿಕ ಸಾಕ್ಷರತೆ ಬೇಕು ಅಂದ್ರೆ ಹಳ್ಳಿಗೆ ಬೇಕು, ಗ್ರಾಮಸ್ಥರಿಗೆ ಬೇಕು, ರೈತರಿಗೆ ಬೇಕು. ರೈತರು ಯಾವಾಗಲೂ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗ್ತೈತಿ ಅಂತ 3 ಸಾರಿ ಅದನ್ನು ಮಾತಾಡ್ಯಾರೋರು. ನೀವು ಬರ್ರಿ, ನೀವು ಬಂದು ಏನು ಯೋಜನೆಗಳು ಏನದಾವು, ಬ್ಯಾಂಕ್ನಲ್ಲಿ ಏನು ಯೋಜನೆ ಅದಾವ ಅವನ್ನೆಲ್ಲ ತಿಳಿ ಹೇಳ್ರಿ ಅಂತ 3 ಸಾರಿ ನಮ್ಗೆ ಅವಾಗ ಹೇಳ್ಕೊಂತಿದ್ರು. ಆದರೆ ಇವತ್ತು ಕರೆದಾರ, ಅದಕ್ಕೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತಿಳುವಳಿಕೆ ಪ್ರಮಾಣ ಮತ್ತು ಅಳವಡಿಕೆ ಪ್ರಮಾಣ ಎಷ್ಟೈತ್ರಿ ಸಿಟಿ ಮತ್ತು ಹಳ್ಳಿಗೆ ಅಂತ ಹೋಲಿಕೆ ಮಾಡಿ ನೋಡಿದಾಗ ಸಿಟಿ ಒಳಗೆ 77%, ಹಳ್ಳಿ ಒಳಗೆ ಕೇವಲ 43% ಐತಂತ. ಅದಕ್ಕೆ ಸರ್ ಅವರು ಹೇಳ್ತಿದ್ರು, ಹಳ್ಳಿಗೆ ಗ್ರಾಮಸ್ಥರಿಗೆ ಹೇಳಿದ್ರೆ ಭಾಳ ಚೆನ್ನಾಗತ್ತರಿ ಅಂತೇಳಿ. ಅವ್ರು ಹೇಳಿದ ಆಸೆ ಅಂತಲೇ ಇವಾಗ ನೋಡ್ರಿ ಹೆಂಗೈತಿ ಅಂತಂದ್ರೆ, ಹಳ್ಳಿ ಮತ್ತು ಶಹರ ಮತ್ತು ಹಳ್ಳಿಗೆ ಒಂದು ಮೊನ್ನೆ ಆರ್ಟಿಕಲ್ ಎಷ್ಟು ಚಂದ ಬರೆದಿದ್ರು ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಹೆಂಗೆ ವ್ಯತ್ಯಾಸ ಐತಿ ಹಳ್ಳಿ ಮತ್ತು ಶಹರ ಸಿಟಿಗೆ. ಒಂದು ಆರ್ಟಿಕಲ್ ಏನು ಬರೆದಿದ್ರು ಅಂದ್ರೆ, ಒಂದು ದಂಪತಿ ಗಂಡ ಹೆಂಡತಿ ಒಂದು ಸಣ್ಣ ಮಗು ಕಾರ್ ಒಳಗೆ ಪ್ರಯಾಣ ಕೊಂಡಿದ್ರಂತ, ದೂರದ ಪ್ರಯಾಣ. ಹೊತ್ನಾಗ ಏನಾಯ್ತು ಅಂತಂದ್ರೆ, ರಾತ್ರಿ ಹೊತ್ತು 12 ಗಂಟೆ ಆಗಿತ್ತು, ಪ್ರಯಾಣ ಮುಂದಕ್ಕೆ ಹೊಂಟಿದ್ರು. ಹೊತ್ನಾಗ ಆ ಕೂಸಿಗೆ ಹಸಿವಾಯ್ತು, ಹಾಲು ಬೇಕಾಗಿತ್ತು. ಅದಕ್ಕೆ ಹಾಲು ಬೇಕಾಗಿತ್ತು. ಎಲ್ಲಿ ನೋಡ್ತಾರೆ, ಎಲ್ಲ ಅಂಗಡಿ ಬಂದಾಗಿದ್ದು. ಒಂದು ಹೋಟೆಲ್ ಇತ್ತು. ಹೋಟೆಲ್ ಕಡೆ ಮುಂದೆ ಗಾಡಿ ನಿಲ್ಲಿಸಿದ್ರು. ಗಾಡಿ ನಿಲ್ಲಿಸಿದ ತಕ್ಷಣ ಅಲ್ಲಿ ನೋಡ್ತಾರೆ, ಏನು ನೋಡ್ತಾರೆ ಅಂತಂದ್ರೆ, ಆ ಹೋಟೆಲ್ ಮಾಲೀಕ ಗಲ್ಲೆದನ್ನು ಎಲ್ಲ ರೊಕ್ಕನ ಬ್ಯಾಗ್ನಾಗ ಹಾಕೊಂಡು, ಬ್ಯಾಗ್ ಹಿಡ್ಕೊಂಡು ಕೀಲಿ ಹಾಕೊಂಡು ಹೊರಗೆ ಹೊಂಟಿದ್ದಂತ. ಅವಾಗ ಇವರು ನಿಲ್ಲಿಸಿದ್ರು, ಹಿಂಗೆ ನಮ್ಗೆ ಹಾಲು ಬೇಕಾಗೈತಿ, ಕೂಸು ಹಳ್ಳಾಕತೈತಿ, ಹಾಲು ಕೊಡ್ರಿ ಅಂತಂದಾಗ ಆ ಹೋಟೆಲ್ ಮಾಲೀಕ ಹೇಳ್ತಾನಂತ, ಈಗಾಗಲೇ ನಾನು ಕೀಲಿ ಹಾಕಿನಿ, ನಿಮ್ಮ ಸಲುವಾಗಿ ನಾನು ಕೀಲಿ ತೆಗಿಬೇಕು, ಫ್ರಿಜ್ ಆನ್ ಮಾಡಬೇಕು, ತಂದು ಕೊಡಬೇಕು. 20 ರೂಪಾಯಿ ಹಾಲು ನೀವೇನಾದರೂ 50 ರೂಪಾಯಿ ಕೊಡ್ತೀನಿ ಅಂತಂದ್ರೆ ನಾನು ಕೊಡ್ತೀನಿ ಅಂತೇಳಿ. ಇವರಿಗೆ ಕೂಸು ಅಳು ನಿಲ್ಲಿಸಿದ್ರೆ ಸಾಕು ಅಂತೇಳಿ ಆತ ನಾನು ಕೊಡ್ತೀನಿ ಅಂತಂದಾಗ ಅವ್ನು ಏನು ಮಾಡಿದ ಅಂತಂದ್ರೆ, ಹೋಟೆಲ್ ಮಾಲೀಕ ಒಳಗೆ ಹೋದ, ಹಾಲನ್ನು ತಂದು ಕೊಟ್ಟ. 20 ರೂಪಾಯಿಗೆ ಎಷ್ಟು ಇಸ್ಕೊಂಡ್ರಿ? 50 ರೂಪಾಯಿ ಇಸ್ಕೊಂಡ. ಆತ ಅಷ್ಟು ಹಾಲನ್ನು ಪಡೆದು ಮುಂದೆ ಹಂಗೆ ಪ್ರಯಾಣ ಹೋಯ್ತು. 1 ಗಂಟೆ ಆಯಿತು, 2 ಗಂಟೆ ಆಯಿತು, ಹಾಲು ಖಾಲಿ ಆಯ್ತು, ಕೂಸು ಮತ್ತೆ ಅಳಕತ್ತು. ಅಲ್ಲಿ ನೋಡ್ತಾರ, ಶಹರ ಇಲ್ಲ, ಸಿಟಿಲಿ ಯಾವ ಊರಿಲ್ಲ. ಅಲ್ಲಿ ಮುಂದೆ ಹೋದ ತಕ್ಷಣ ಒಂದು ಹಳ್ಳಿ ಇತ್ತಂತಾರೆ. ಅಲ್ಲೇನೋ ಶಹರ ಇತ್ತು, ಹೋಟೆಲ್ ಇತ್ತು, ಕೇಳಿಬಿಟ್ಟು ಇಲ್ಲಿ ಹೆಂಗೆ ಕೇಳೋದು ಅಂತೇಳಿ ಒಂದು ಊರ ಹೊರಗೆ ಒಂದು ಹೊಲದ ತೋಟದ ಮನೆ ಇತ್ತಂತ, ಅಲ್ಲಿ ಹೋಗಿ ಕಾರ್ ನಿಲ್ಸಿದ್ರು. ಹೆಂಗೆ ಕೇಳೋದು, ಅಳಾಕದತ್ತಲ್ಲ ಕೂಸು, ಒಟ್ಟು ನಿಲ್ಲೋಲ್ದಿದ್ದು, ಅಳಿಸೋದು ನಿಲ್ಲೋಲ್ದು ಅಂತಂದಾಗ ಆ ಕೂಸಿನ ಅಳಿನ ದನಿ ಕೇಳಿ ಒಬ್ಬ ರೈತ ಲಾಟನ್ ಹಿಡ್ಕೊಂಡು ಹೊರಗೆ ಬಂದಂತ. ಹೊರಗೆ ಬಂದ ತಕ್ಷಣ ಕೇಳಿದಂತ, ಯಾಕೆ ಇಷ್ಟೊತ್ತಿನಾಗ ಇಲ್ಲಿ ಯಾಕೆ ನಿಲ್ಸಿರಿ, ಕೂಸು ಯಾಕೆ ಅಳ್ಳಾಕತ್ತಂದಾಗ ಅವ್ರು ಹೇಳ್ತಾರ, ಇಲ್ಲ ರೀ ನಮ್ಮ ಮಗುವಿಗೆ ಕೂಸು ಅಳ್ಳಾಕತ್ತಿ, ಹಾಲು ಬೇಕಾಗಿತ್ತು, ಹೆಂಗೆ ಕೇಳೋಣಂತ ವಿಚಾರ ಮಾಡಾಕತ್ತಿದ್ದೆ ಅಂತ. ಈ ಮಾತು ಕೇಳಿದ ತಕ್ಷಣ ಹೋದ ರೈತ ಏನು ಮಾಡಿದಂತ, ಹಾಲನ್ನು ತಂದು ಅವ್ರ ಕೈಯಾಗ ಕೊಟ್ಟಂತ. ಕೊಟ್ಕೊಳ್ಳಿ, ಇವ್ರು ಏನು ಮಾಡಿದ್ರಲ್ಲ, 20 ರೂಪಾಯಿಗೆ 50 ರೂಪಾಯಿ ಕೊಟ್ಟಿದ್ದಾರಲ್ಲ, ಕಿಶೆದನ್ನು 50 ರೂಪಾಯಿ ತೆಗೆದು ಅವ್ರು ಕೊಡಕ್ಕೆ ಹೋದಾಗ ರೈತ ಹೇಳ್ತಾನಂತ, ಅಳುವಂಥ ಕೂಸಿಗಾಗಿ ನಾನೇನಾದರೂ ದುಡ್ಡನ್ನು ಪಡೆದೆಪ್ಪ ಅಂದ್ರೆ ಆ ಪರಮಾತ್ಮ ದೇವರು ಮೆಚ್ಚಂಗಿಲ್ಲ. ಹೋಗ್ರಿ, ನನಗಿನ್ನೂ ಗೊತ್ತೈತಿ, ಮುಂದೆ ಯಾವ ಊರು ಹತ್ತೋದಿಲ್ಲ, ಮುಂದೆ ಯಾವ ಊರು ಹತ್ತಂಗಿಲ್ಲ, ನನ್ನ ಕಡೆ ಇನ್ನಷ್ಟು ಹಾಲು ಅದಾವು, ನಾನು ತಂದು ಕೊಡ್ತೀನಿ ಅಂತಂದು ಕೊಟ್ಟು ಅವ್ರಿಗೆ ಮುಂದೆ ಕಳಿಸಿದಂತೆ. ನೋಡ್ರಿ, ಅವ್ರು ಎಷ್ಟು ಚಂದ ಬರೆದಿದ್ರು ಅಂತಂದ್ರೆ, ಹಾಲನ್ನೋದು ಶಹರದಾಗೂ ಐತಿ, ಹಳ್ಳಿ ಒಳಗೂ ಐತಿ. ಹಾಲನ್ನೋದು ಶಹರದಾಗೂ ಐತಿ, ಹಳ್ಳಿ ಒಳಗೂ ಐತಿ. ಆದ್ರೆ ಅಲ್ಲಿ 20 ರೂಪಾಯಿಗೆ 50 ರೂಪಾಯಿ ಸಿಕ್ತು, ಇಲ್ಲಿ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಸಿಕ್ತು. ನೋಡ್ರಿ, ಅವ್ರು ಹೇಳ್ತಾರೆ, ಏನು ಬರೀತಾರಂದ್ರೆ, ನಿಜವಾದ ಸಿರಿವಂತ ಯಾರು ಅಂತಂದು ಬರೀತಾರೆ ಅಲ್ಲಿ ಕೆಳಗೆ. ನಿಜವಾದ ಸಿರಿವಂತ ಯಾರು ಅಂತಂದ್ರೆ, ಗಲ್ಲೆದನ್ ರೊಕ್ಕ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೊರಗೆ ಬರಾಕತ್ತಾವ ಅಥವಾ ಲಾಟ ಹಿಡ್ಕೊಂಡು ಹೊರಗೆ ಬರಾಕತ್ತಾವ ಅಂದಾಗ ಹೇಳ್ತಾರೆ ಅವರು, ಯಾವ ರೈತ ಲಾಟ ಹಿಡ್ಕೊಂಡು ಹೊರಗೆ ಬಂದ ಅವ ನಿಜವಾದ ಸಿರಿವಂತ ಅಂತೇಳಿ. ಯಾಕ ಅಂತಂದ್ರ, ಸಿರಿವಂತಿಕೆ ಅನ್ನೋದು ನೋಡೋದಲ್ಲಿ ಇಲ್ರಿ, ಸಿರಿವಂತಿಕೆ ಅನ್ನೋದು ಹೃದಯವಂತಿಕೆ ಒಳಗೈತಿ.
ಸಿರಿವಂತಿಕೆ ಅನ್ನೋದು ಅವನು ತೊಡೋ ಬಟ್ಟೆ ಒಳಗಿಲ್ಲ. ಸಿರಿವಂತಿಕೆ ಅನ್ನೋದು ಅವನ ಮನಸ್ಸು ಹೆಂಗೈತಿ ಅದರೊಳಗೈತಿ. ಸಿರಿವಂತಿಕೆ ಅನ್ನೋದು ಅವನು ತಿನ್ನತಕ್ಕಂಥ ಆಹಾರ ಒಳಗಿಲ್ಲ. ಸಿರಿವಂತಿಕೆ ಅನ್ನೋದು ಅವ್ರು ಯಾವ ರೀತಿ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡ್ತಾರೆ, ಯಾವ ರೀತಿ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಐತಿ. ಅದಕ್ಕೆ ಅವ್ರು ಬರೀತಾರ, ನಮ್ಮ ಭಾರತದ ಪ್ರತಿಯೊಬ್ಬ ರೈತರು ಕೂಡ ಇಂಥ ಸಿರಿವಂತಿಕೆಯನ್ನು ಹೊಂದ್ಯಾರ ಅಂತೇಳಿ. ಅದಕ್ಕೆ ನಾವು ಏನು ಹೇಳಬೇಕು ಅಂತಂದ್ರೆ, ಅಂತ ಏನಾದರೂ ಸಿರಿವಂತಿಕೆ ಏನಾದರೂ ಬದುಕೈತಿ, ಬಾಳೈತಿ, ಜೀವಂತ ಐತಿ ಅಂದ್ರೆ ನಮ್ಮ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈಗ ಏನು ಹೇಳ್ತಾರೆ ಅಂತಂದ್ರೆ, ಏನು ಬಿಡ್ರಿ ರೈತರಿಗೆ ಬೆಲೆನೇ ಇಲ್ಲ ಅನ್ನುವಂಥ ಕಾಲವನ್ನು ಹುಟ್ಟತಿ. ಏನು ಮಾಡಿದ್ರು ರೈತರಿಗೆ ಬೆಲೆ ಇಲ್ಲ ಅಂತ. ಯಾಕಂದ್ರೆ ಅದಕ್ಕೆಲ್ಲ ಕಾರಣೀಭೂತರು ನಾವಾಗಿವ್ರಿ. ಇವತ್ತು ಒಳ್ಳೇದಕ್ಕೆ ಬೆಲೆ ನಾವ ಕೊಡುವಲ್ರಿ. ಇವತ್ತು ಮನುಷ್ಯ ಹಕ್ಕಿ ಅಂತ ಹಾರೋದನ್ನು ಕಲ್ತ, ಮೀನಿನಂತೆ ಇರೋದನ್ನು ಕಲ್ತ, ಮನುಷ್ಯನಾಗಿ ಬಾಳೋದನ್ನ ಮರಿತಾ ಇದ್ದೀವಿ. ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಕಡಿಮೆ ಆಗತ್ತವ್ರಿ. ಇವತ್ತು ಮುಂಚೆಗೆ ಹೆಂಗಿತ್ತು ಇವತ್ತು 30-40 ವರ್ಷದಿಂದ ಹಳ್ಳಿ ವಾತಾವರಣ ಹೆಂಗಿರ್ತಿತ್ತು ಅಂದ್ರೆ, ನಾವೆಲ್ಲ ಹುಟ್ಟಿ ಬೆಳೆದೋದು ಗದಗೊಳಗೆ, ಸಿಟಿ ಒಳಗ್ರಿ. ನಮ್ಮೂರು ಇಲ್ಲೇ ಹಲಗಲಿ, ನಾವು ಯಾವಾಗಲೂ ಶೂಟಿಗೆ ಬರ್ತಿದ್ವಿ. ಅವಾಗಿನ ವಾತಾವರಣ ಹೆಂಗಿತ್ತು ನೋಡ್ರಿ. ಅವಾಗ ಎಷ್ಟು ಚಂದ ವಾತಾವರಣ ಇರ್ತಿತ್ತು ಅಂದ್ರೆ, ಒಂದು ಮನಿ ಅಂತಂದ್ರೆ ನಾವು ಹೆಜ್ಜೆ ಬಾಕಲ ಒಳಗಿಟ್ಟಿವಪ್ಪ ಅಂದ್ರೆ ಹೆಂಗಿರ್ತಿತ್ತು ಅಂತಂದ್ರೆ, ಆಗಿನ ಕಾಲದಲ್ಲಿ ಇತ್ತಾಗ ಒಂದು 4 ಎತ್ತಿರ್ತಿದ್ವು, ಎಮ್ಮೆ ಇರ್ತಿತ್ತು, ಆಕಳ ಇರ್ತಿತ್ತು. ನಾವು ಸಣ್ಣವ್ರು ಹಿಂಗೆ ಹೋಗ್ಬೇಕಂದ್ರೆ ಭಯ ಪಡ್ತಿದ್ವಿ, ಯಾಕಂದ್ರೆ ಗೋನ್ ಹಾಸ್ತಿದ್ವು. ಅವಾಗಿನ ಕಾಲ ಹೆಂಗಿತ್ತು ಅಂದ್ರೆ, ನಾಯಿಗಳನ್ನ ಬೀದಿಗೆ ಬಿಡ್ತಿದ್ವಿ, ದನಗಳನ್ನ ಮನೆ ಒಳಗೆ ಕಟ್ತಿದ್ವಿ. ಈಗ ಉಲ್ಟಾ ಆಗ್ಬಿಟ್ಟದ ನೋಡ್ರಿ. ಇರೋ 1-2 ದನಗಳು ಅದಾವು, ಬಸ್ ಸ್ಟ್ಯಾಂಡ್ಗೆ ಬಿಡ್ತೀವಿ ಅವನ್ನ. ತಲೆವಾರ ತಳಿ ನಾಯಿಗಳು ಬಂದವು, ನಮ್ಮ ಸೋಫ ಏರ್ ಕುಂದ್ರಾಕತ್ತಾವು, ನಮ್ಮ ತೊಡಿ ಏರ್ ಕುಂದ್ರಾಕತ್ತಾವು. ಒಳ್ಳೇದಕ್ಕೆ ಬೆಲೆ ನಾವು ಕಡಿಮೆ ಕೊಡಾಕತ್ತೀವಿ. ಆಗಿನ ಕಾಲದಂಗೆ ಯಾವ ಇಲ್ಲ ನೋಡ್ರಿ. ಎಲ್ಲ ಗ್ರಾನೈಟ್ ಮನಿ ಬೇಕು, ನಮಗೆಲ್ಲ ಟೈಲ್ಸ್ ಇರುವಂತ ಮನಿ ಬೇಕು ಅಂತವ್ ಆಗ್ಬಿಟ್ಟವ. ಇದ್ರ 1-2 ಆಕಳ ದನಗಳು ಅದಾವು, ಅವೆಲ್ಲಿ ಮಕ್ಕೊಂಡಿರ್ತಾವ ಅಂದ್ರೆ ರಾತ್ರಿ ಬಸ್ ಸ್ಟ್ಯಾಂಡ್ದಾಗ ಮಕ್ಕೊಂಡಿರ್ತಾವ. ಒಳ್ಳೇದಕ್ಕೆ ಬೆಲೆ ನಾವು ಕಡಿಮೆ ಕೊಡಾಕತ್ತೀವಿ. ಹಾಲು ಒಳ್ಳೇದು, ಶರಾಯಿ ಕೆಟ್ಟದ. ಹಾಲನ್ನ ಮನೆಗೆ ಹೋಗಿ ಮಾರಬೇಕು, ಶರಾಯಿನ ಗುಡದಾಗ ಇಟ್ಬಿಡ್ರಿ ನೀವು, ಅರ್ಧ ತಾಸ್ನಾಗ ಮಾರಿ ಹೊಡೆದತ್ತದ. ಒಳ್ಳೇದಕ್ಕೆ ಬೆಲೆ ನಾವು ಕಡಿಮೆ ಕೊಡಾಕತ್ತೀವಿ. ಇವತ್ತು ನಮ್ಮ ದೇಹಕ್ಕೆ ಏನು ಬೇಕು? ದವಸ ಧಾನ್ಯಗಳು ಬೇಕು, ತರಕಾರಿಗಳು ಬೇಕು. ಆದ್ರೆ ಇವನ್ ಯಾರು ಉತ್ಪಾದನೆ ಮಾಡ್ತಾನ? ರೈತ ಇವತ್ತ ಬಡತನದೊಳಗೆ ಅದಾನ. ನಮ್ಮ ದೇಹಕ್ಕೆ ಸಿಗರೇಟ್ ಬೇಡ, ತಂಬಾಕು ಬೇಡ, ಶರಾಯಿ ಬೇಡ. ಆದ್ರೆ ಇವನ್ ಯಾರು ಉತ್ಪಾದನೆ ಮಾಡ್ತಾರ? ಅವರು ಸಿರಿವಂತರಾಗತ್ತಾರ. ಒಳ್ಳೇದಕ್ಕೆ ಬೆಲೆ ನಾವ ಕಡಿಮೆ ಕೊಡಾಕತ್ತೀವಿ. ಇವತ್ತು ನೋಡ್ರಿ, ಒಂದು 3 ಮಂದಿ ಉದಾಹರಣೆ ತಗೋರಿ. ನಾವು ಯಾರ್ಯಾರಿಗೆ ಯಾವ ಸ್ಥಾನ ಕೊಟ್ಟಿವಿ ಅಂತೇಳಿ. ಒಬ್ಬ ರೈತನ ನಿಲ್ಲಿಸ್ರಿ, ಒಬ್ಬ ಕ್ರಿಕೆಟರ್ನ ನಿಲ್ಲಿಸ್ರಿ, ಒಬ್ಬ ಫಿಲಮ್ ಸ್ಟಾರ್ ನಿಲ್ಲಿಸ್ರಿ. 3 ಮಂದಿಗೆ ನಾವು ಯಾವ ಸ್ಥಾನ ಕೊಟ್ಟಿವಿ? ಒಬ್ಬ ಕ್ರಿಕೆಟರ್ 100 ರನ್ ಹೊಡಿತಾನ, ಕ್ರಿಕೆಟ್ ದೇವರು ಅಂತ ಕರಿತೀವಿ ನಾವು ಅವ್ರನ್ನ. ಏನ್ ಚಪ್ಪಾಳೆ ಏನು ಸೀಳೆ ಏನು ದೊಡ್ಡ ಸ್ಥಾನ ಒಳಗೆ ಇಟ್ಬಿಟ್ಟಿವಿ. ಒಬ್ಬ ಫಿಲಮ್ ಸ್ಟಾರ್ 3 ಡೈಲಾಗ್ ಹೊಡಿತಾನ, 100 ದಿನ ಪಿಕ್ಚರ್ ಓಡ್ತೈತಿ, ಅವನ್ ಸೀಟ್ ಏನು ಚಪ್ಪಾಳೆ ಏನು ದೊಡ್ಡ ಸ್ಥಾನದಾಗ ಇಟ್ಬಿಟ್ಟಿವಿ. ಆದ್ರೆ ರೈತನಾದವ 100 ದಿನಗಳ ಕಾಲ ತನ್ನ ಹೊಲದಾಗ ದುಡಿತಾನ. ಯಾತಕ್ಕಾಗಿ ದುಡಿತಾನ ಅಂತಂದ್ರ ಇಡೀ ದೇಶದ ಹಸುವನ್ನ ನೀಗ್ಸಾಕ ದುಡಿತಾನ. ಆದ್ರೆ ಇವತ್ತು ಯಾವ ಸ್ಥಾನದಾಗ ಕೊಟ್ವಿ ನಾವೆಲ್ಲ 3 ಮಂದಿಗೆ ಏನ್ ಮಾಡ್ಬೇಕು ಅಂದ್ರೆ, 3 ತಿಂಗಳ ಕೆಲಸ ನಿಲ್ಲಿಸ್ಬಿಡೋಣ. ನಮ್ಗೇನು ಫರ್ಕ್ ಆಗತ್ತ ಅಂತೇಳಿ 3 ತಿಂಗಳ ನಮ್ಮ ಕೆಲಸ ನಿಲ್ಲಿಸಿದ್ರೆ ಕ್ರಿಕೆಟ್ ಬಂದಾಗತ್ತ, ನಮ್ಮ ಮನರಂಜನೆ ತಪ್ತತಿ. ಫಿಲಮ್ ಸ್ಟಾರ್ ಪಿಕ್ಚರ್ ಮಾಡೋದನ್ನ ಬಂದ್ ಮಾಡಿದ್ರೆ ಟಾಕೀಸ್ ಬಂದಾಕವು, ನಮಗೇನು ಫರ್ಕ್ ಬಿಡಂಗಿಲ್ಲ. ಅದು ರೈತನಾದ 3 ತಿಂಗಳ ತನ್ನ ಹೊಲದಾಗ ಕೆಲಸ ಮಾಡ್ಲಿಲ್ಲ ಅಂತಂದ್ರ ಇಡೀ ದೇಶ ಉಪವಾಸ ಬಿಡ್ಬೇಕಾಕತಿ. ನಾವು ಒಪ್ಕೊಳ್ಳೋನು. ಅವ ರೈತನಾದವ ತನ್ನ ಲಾಭಕ್ಕಾಗಿ ದುಡಿಲಿ, ತನ್ನ ಸ್ವಾರ್ಥಕ್ಕಾಗಿ ಅಂತ ತಿಳ್ಕೊಳ್ಳೋಣ. ಆದ್ರೆ ಅವನು ಗೊತ್ತಿರ್ಲಾರ್ದ ಇಡೀ ದೇಶದ ಹಸಿವನ್ನ ನಿಗಾಕತ್ತಾನವ. ಯಾವ ಸ್ಥಾನ ನಾವು ಇವತ್ತು ಕೊಟ್ಟಿವಿ? ಕೆಲವೊಂದು ಸಾರಿ ಸ್ಥಾನಕ್ಕಿಂತ ಮಾಡುವಂತ ಕಾರ್ಯ ಸ್ಥಾನಮಾನ ಭಾಳ ದೊಡ್ಡದಾಗಿತ್ತು ರೀ ಬೆಲೆಕ್ಕಿಂತ. ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನೋಡ್ರಿ, ನಾವು 500 ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂಡಿವಿ, 50 ರೂಪಾಯಿ ಕೊಟ್ಟು ಟೊಪಿಗೆ ತಗೊಂತೀವಿ ನಾವು. ಯಾವ್ದಕ್ಕೆ ಬೆಲೆ ಕಡಿಮೆ ಐತಿ ಅಂದ್ರೆ, ಟೊಪಿಗೆ ಬೆಲೆ ಕಡಿಮೆ ಐತಿ ಅಂದ್ರು ನಾವು ಅದಕ್ಕೆ ಜಾಸ್ತಿ ರೇಟ್ ಅಂದ್ರೆ ಎಲ್ಲಿ ಇಟ್ಬಿಟ್ಟು ಹೊರಗೆ ಬಿಟ್ಟಿವಿ ನಾವು. ಗುಡಿಯಾಗ ಬರಂಗಿಲ್ಲ, ಮನ್ಯಾಗ ಬರಂಗಿಲ್ಲ, ಇಂಥ ಸ್ಟೇಜ್ ಮೇಲೆ ಬರಂಗಿಲ್ಲ. 50 ರೂಪಾಯಿ ಟೊಪಿಗೆ ಐತೆ ಅಂದ್ರೆ ನಮ್ಮ ಮೇಲೆ ಹನಿ ಮೇಲೆ ತಲೆ ಮೇಲೆ ಕುಂದಿರ್ತೈತಿ. ಹಂಗೆ ನಮ್ಮ ರೈತರು ಕೂಡ ಬೆಲೆ ಎಷ್ಟೇ ಕಡಿಮೆ ಇದ್ರು ಅವ್ರು ಮಾಡುವಂಥ ಕಾರ್ಯಮಾನ ಸ್ಥಾನಕ್ಕಾಗಿ ದೊಡ್ಡ ಬೆಲೆ ಐತಿ. ಅದಕ್ಕೆ ಏನು ಹೇಳ್ತಾಳ ಅಂತಂದ್ರೆ, ಒಂದು ಸಾರಿ ಏನಾಯ್ತು ಅಂದ್ರೆ, ಲಕ್ಷ್ಮೀ, ಸರಸ್ವತಿ ಮತ್ತು ಭೂತಾಯಿ 3 ಮಂದಿ ಕುಂತಿದ್ರಂತ. ನಾರದ ಮುನಿ ಬಂದು ಪ್ರಶ್ನೆ ಕೇಳಿದ್ರಂತ, ನೀವು 3 ಮಂದಿ ಅದೀರಿ, ನೀವು 3 ಮಂದಿ ಯಾವಾಗ ಸಂತೃಪ್ತರಾಕಿರಿ, ಯಾವಾಗ ಖುಷಿ ಹಾಕಿರಿ ಹೇಳ್ರಿ ಅಂತೇಳಿ. ನಮಗೆಲ್ಲ ಗೊತ್ತಿರುವಂಗ ಲಕ್ಷ್ಮೀ ಪುತ್ರ ಅಂದ್ರೆ ಯಾರು ಹಣವಂತರು, ಯಾರು ದುಡ್ಡು ಇರ್ತಾರೋ ಅವರೆಲ್ಲ ಲಕ್ಷ್ಮೀ ಪುತ್ರರು. ಸರಸ್ವತಿ ಪುತ್ರ ಅಂದ್ರೆ ಯಾರು ಕಲಾವಿದರು ಇರ್ತಾರೋ, ಯಾರು ಆರ್ಟಿಸ್ಟ್ ಇರ್ತಾರೋ, ಯಾರು ವಿದ್ಯಾವಂತರು ಇರ್ತಾರೋ ಅವರೆಲ್ಲ ಸರಸ್ವತಿ ಪುತ್ರರು. ಅದ ಭೂತಾಯಿ ಮಕ್ಕಳು ಅಂದ್ರೆ ಯಾರಿಗೆ ಅಂತೀವ್ರಿ? ಭೂತಾಯಿ ಮಕ್ಕಳು ರೈತರಿಗೆ ಭೂತಾಯಿ ಮಕ್ಕಳು ಅಂತ. 3 ಮಂದಿ ದೇವತೆಗೆ ಪ್ರಶ್ನೆ ಕೇಳಿದ್ರು, ನೀವು ಯಾವಾಗ ಖುಷಿ ಹಾಕಿರಿ ಹೇಳ್ರಿ ಅಂತಂದಾಗ, ಒಂದೇದಕ್ಕೆ ಏನಂದ್ರೆ ಲಕ್ಷ್ಮಿ ಅಂತ, ಎಲ್ಲಿ ನನ್ನ ಶೃಂಗಾರ ಮಾಡ್ತಾರೋ, ಎಲ್ಲಿ ನನಗೆ ಅತಿ ಇದ್ರಲಿಂತ ಪೂಜೆ ಮಾಡ್ತಾರೋ ಅಲ್ಲಿ ನಾನು ಖುಷಿ ಆಗ್ಬಿಡ್ತೀನಿ, ಸಂತೃಪ್ತಳಾಗಿಬಿಡ್ತೀನಿ.
ಸರಸ್ವತಿ ಹೇಳ್ತಾಳೆ, ಎಲ್ಲಿ ನಾನು ವಿದ್ಯಾವಂತರಿರ್ತಾರ, ಎಲ್ಲೂ ಕಲಾವಿದರಿರ್ತಾರ, ಅವ್ರು ಮನಸ್ಪೂರ್ವಕವಾಗಿ ಒಂದೇ ಒಂದು ಹೂವಿಟ್ಟು ಸಾಕು, ನಾನು ಸಂತೃಪ್ತ ಆಗಿಬಿಡ್ತೀನಿ. ನಾರದ ಮುನಿ ನೋಡಿದ, ಭೂತಾಯಿ ಅಂದ್ರೆ ಏನು, ನೀ ಏನು ಮಣ್ಣು, ನೀನು ಯಾವಾಗ ಖುಷಿ ಆಕ್ಕಿ ಅನ್ನೋದು ನೀ ಏನು ಹೇಳೋದು ಬೇಕಾಗಿಲ್ಲ, ನಾನು ಹೇಳ್ತೀನಿ. ನೀ ಭಾಳ ಮಾಡಿ ಯಾವಾಗ ಖುಷಿ ಆಗ್ತಿ ಅಂದ್ರೆ ಮಳೆ ಬಂದ್ರೆ ಸಾಕು, ಖುಷಿ ಆಗಿಬಿಡ್ತೀನಿ ನೀನು. ಅವಾಗ ಭೂತಾಯಿ ಹೇಳ್ತಾಳ, ಮಳೆ ಬಂದ್ರೆ ನಾನು ಖುಷಿ ಆಗಂಗಿಲ್ಲ. ಆಶ್ಚರ್ಯ ಆಯ್ತು. ಹಂಗಂದ್ರೆ ಮಳೆ ಬಂದು ಹಳ್ಳ ಕೊಳ್ಳ ಸರೋವರ ನದಿ ಕೆರೆ ಕಟ್ಟೆ ಎಲ್ಲ ತುಂಬಿದಾಗ ನೀ ಖುಷಿ ಆಕ್ಕಿ ಅಂದಾಗ ಅವಾಗ ಹೇಳ್ತಾಳ, ನಾನು ಸಂತೃಪ್ತಳಾಗೋದಿಲ್ಲ. ಹಂಗಾದ್ರೆ ಸೂರ್ಯ ನೆರಳು ಚಂದ್ರನ ಬೆಳಕು ನಿನ್ನ ಮೇಲೆ ಬಿದ್ದಾಗ ನೀನು ಖುಷಿ ಆಕ್ಕಿ ಅಂದಾಗ ಅವಾಗೂ ಭೂತಾಯಿ ಹೇಳ್ತಾಳ, ಅವಾಗೂ ನಾನು ಸಂತೃಪ್ತಳಾಗೋದಿಲ್ಲ. ಎಲ್ಲರಿಗೆ ಆಶ್ಚರ್ಯ ಆಗ್ತದೆ, ಮತ್ತು ನೀ ಖುಷಿ ಆಗೋದು ಯಾವಾಗ ಅಂತ ಕೇಳಿದಾಗ ಭೂತಾಯಿ ಹೇಳ್ತಾಳಂತ, ನನ್ನ ಮಕ್ಕಳು ಅಂದ್ರ ರೈತರು, ಭೂತಾಯಿ ಹೇಳ್ತಾಳ, ನನ್ನ ಮಕ್ಕಳಿನ ಬೆವರಿನ 2 ಹನಿ ನನ್ನ ಮೇಲೆ ಬಿದ್ದಾಗ ನಾನು ಸಂತೃಪ್ತಳಾಗ್ತೀನಿ ಅಂತೇಳಿ. ನೋಡ್ರಿ, ಭೂಮಿ ಬೆಳೆದಾಗ ಅದಕ್ಕೆ ಬೆಲೆ ಬರ್ತತಿ, ಹಂಗ ಬೆಳೆಯಂಗಿಲ್ಲ. ಅದು ರೈತನಾದವ ಕಷ್ಟ ಪಡ್ಬೇಕಾಗ್ತತಿ, ಕಷ್ಟ ಪಟ್ಟಾಗ ಅದು ಬೆಳಿತೈತಿ. ಅದಕ್ಕೆ ನಾವು ಇವತ್ತು ಏನು ಮಾಡಬೇಕು ಅಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಇಂಥ ಆರ್ಥಿಕ ಸಾಕ್ಷರತೆಯನ್ನು ಮಾಡಿದಾಗ ಆರ್ಥಿಕವಾಗಿ ಸದೃಢತೆಯನ್ನಾಗ್ತತಿ. ನೋಡ್ರಿ, ಒಬ್ಬ ರೈತ ಎಲ್ಲ ಹೊಸ ಹೊಸ ಟೆಕ್ನಾಲಜಿಯನ್ನು ಬೆಳೆಸಿ ಹೊಸ ತಂತ್ರಜ್ಞಾನ ಆವಿಷ್ಕಾರ ಮಾಡಿ ಏನು ಮಾಡಿದ್ದಪ್ಪ ಅಂದ್ರೆ ಅತ್ಯದ್ಭುತವಾಗಿ ಬೆಳೆದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಗಳಿಸಿಬಿಟ್ಟಿದ್ದಂತ. ಕಳಿಸಿದಾಗ ಅವನೊಂದು ಇಂಥ ಕಾರ್ಯಕ್ರಮ ಕರ್ಕೊಂಡ್ಬಂದು ಅವ್ರಿಗೊಂದು ಸನ್ಮಾನ ಮಾಡಿ ಇದು ಮಾಡೋ ಹೊತ್ನಾಗ ಅವ್ರ ಕೈಲಿ ಮಾತಾಡ್ಸೋ ಹೊತ್ನಾಗ ಮುಂದೆ ಕುಂತಂತ ರೈತರುಗಳು, ಈಗ ಕಲ್ತಂತ ಸಣ್ಣ ಏನು ವಿದ್ಯಾರ್ಥಿಗಳು ಇರ್ತಾರ, ಅವ್ರೊಂದು ಪ್ರಶ್ನೆ ಕೇಳಿದ್ರಂತ. ಏನು ಪ್ರಶ್ನೆ ಕೇಳಿದ್ರಂದ್ರೆ, ನಾವು ನಿಮ್ಮಂಗ ಆಗ್ಬೇಕಾಗೈತೆ, ನಿಮ್ಮಂಗ ಹಣ ಸಂಪತ್ತು ಆಸ್ತಿ ಗಳಿಸ್ಬೇಕಾಗೈತಿ, ನಮಗೇನು ನೀವು ಸಲಹೆ ಕೊಡ್ತೀರಿ ಅಂತ ಕೇಳಿದಂತ ರೈತಗ ಅವ ಹೇಳ್ತಾರಂತ, ರೈತ ನನ್ನ ಕಡೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಐತಿ, ನೀವೇನು ಕಷ್ಟಪಡೋದು ಬೇಡ, ಬ್ಲ್ಯಾಂಕ್ ಚೆಕ್ ಮೇಲೆ ಸಹಿ ಮಾಡಿ ಕೊಟ್ಟು ಬಿಡ್ತೀನಿ, ತಗೋರಿ ನೀವು ಶ್ರೀಮಂತರಾಗಿರಿ ಅಂದಾಗ ಅಲ್ಲಿ ಕುಂತವ್ರು ಹೇಳಿದ್ರಂತ, ಹಂಗೆ ಬೇಡ, ನೀವು ಹೆಂಗಾಗಿರಿ ಹೇಳ್ರಿ, ನಾನು ಹಂಗೆ ಮಾಡ್ತೀನಿ ಅಂತಂದಾಗ ಅವ್ರು ಹೇಳ್ತಾರೆ, ನಿಮ್ಮೆಲ್ಲರಿಗೂ 4 ಟಾಸ್ಕ್ ಕೊಡ್ತೀನಿ, 4 ಟಾಸ್ಕನ್ನು ಕೊಡ್ತೀನಿ, ಅದ್ರೊಳಗೆ ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೊಂಡು ನೋಡ್ರಿ ಯಾವ ಸ್ಥಾನದಾಗ ನೀವು ನಿಲ್ತೀರಿ ಅಂತೇಳಿ. ಏನು ಆಯ್ಕೆ ಅಂತಂದ್ರೆ ಹೇಳ್ತಾರೆ, ಅವಾಗ ಮೊದಲೇ ದಿನ ನೀವೆಲ್ಲರೂ ಬರ್ರಿ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ, ಮೊದಲೇ ದಿನ ಅವ್ರು ಹೇಳ್ತಾರ, ಒಂದು ಸರ್ಕಸ್ಸಿಗೆ ಕರ್ಕೊಂಡು ಹೋಗ್ತಾರೆ. ಇವ್ರು ಸರ್ಕಸ್ಸಿಗೆ ಕರ್ಕೊಂಡು ಹೋಗಿ ಎಲ್ಲರೂ ಕರ್ಕೊಂಡು ಹೋಗೋತ್ನಾಗ ಒಂದು ಆನೆ ಇರ್ತೈತಿ, ಆನೆ ಕೊಳಗೆ ಸಣ್ಣ ಹಗ್ಗ ಕಟ್ಟಿರ್ತಾರೆ. ಹಗ್ಗ ಕಟ್ಟಿ ಇವ್ರಿಗೆಲ್ಲ ಆಶ್ಚರ್ಯ ಏನಂದ್ರೆ, ಅಷ್ಟಂತ ದೊಡ್ಡ ಬಲಿಷ್ಠವಾದ ಆನೆ ಐತಿ, ಹಗ್ಗನ ಬಿಚ್ಕೊಳಕ್ಕೆ ಪ್ರಯತ್ನ ಪಡುವಲ್ದಲ್ಲ ಅದು. ಅವರೆಲ್ಲ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡ್ತೀನಿ, ಮುಂದೆ ಬರೀ ಸರ್ಕಸ್ ಒಳಗೆ ಕರ್ಕೊಂಡು ಹೋದ್ರು. ಒಳಗೆ ಒಂದು ಸಿಂಹನ ಬಿಟ್ಟಿದ್ರಂತ. ಅದು ಏನು ಮಾಡ್ತಿತ್ತು, 10 ಹೆಜ್ಜೆ ಆ ಕಡೆ ಹೋಗ್ತಿತ್ತು, ಮಂದಿ ಅಲ್ಲಿದ್ರು ಅವ್ರ ಕಡೆ ಹೋಗ್ತಿದ್ದಿಲ್ಲ, 10 ಹೆಜ್ಜೆ ಈ ಕಡೆ ಬರ್ತಿತ್ತು, ಈ ಕಡೆ ಬರ್ತಿರ್ಲಿಲ್ಲ. ಎಲ್ಲರಿಗೂ ಕುತೂಹಲ, ಯಾಕಂದ್ರೆ ದಾಟ ಹೋಗಲ್ದು ಅಂದಾಗ ಅವ್ರು ಕುಂದ್ರಿಸಿ ಹೇಳಿದ್ರಂತ, ಅವಾಗ ಹೊರಗಡೆ ನೀವೇನು ನೋಡಿದಿರಿ ಅಂತಂದ್ರೆ, ಒಂದು ಆನೆ, ಬಲಿಷ್ಠವಾದ ಆನೆ ಸಣ್ಣ ದಾರದಂತ ಹಗ್ಗನ ಕಟ್ಟಿರ ಒಳಗ ಯಾಕೆ ಬಿಚ್ಕೊಳ್ಳಿಲ್ಲ ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ನಾ ಏನು ಹೇಳ್ತೀನಿ ಉತ್ತರ ಅಂತಂದ್ರೆ, ಆ ಆನೆಗೆ ಸಣ್ಣ ಮರಿ ಇದ್ದಾಗ ತಂದ ಆ ಹಗ್ಗನ ಕಟ್ಟಿದ್ರು, ಬಿಚ್ಕೊಳಕ ಪ್ರಯತ್ನ ಪಡ್ತದು, ಆದ್ರೆ ಅದ್ರ ಕೈಲಿ ಬಿಚ್ಕೊಳಕ್ಕಾಗಿಲ್ಲ. ಅದ್ರ ಮನಸ್ಸೊಳಗೆ ಏನು ಕುಂತತಿ, ನನ್ನ ಕೈಯಿಂದ ಈ ಹಗ್ಗನ ಬಿಚ್ಕೊಳಕ ಸಾಧ್ಯನೇ ಇಲ್ಲ ಅಂತ ತಲೆಯೊಳಗೆ ಕುಂತತಿ. ಅದು ಬೆಳೆದು ಬಲಿಷ್ಠ ಆಗೈತಿ ಈಗ, ಆದರೂ ಕೂಡ ಅದು ಬಿಚ್ಕೊಳಕ ಪ್ರಯತ್ನ ಪಡುವಲ್ದು. ಅದಕ್ಕೆ ನಿಮ್ಮನ್ನ ನೀವು ಆಯ್ಕೆ ಮಾಡ್ಕೊಂಡು ನೋಡಿ. ನೀವು ಯಾವುದೋ ಒಂದು ಪ್ರಯತ್ನ ಪಟ್ಟಿರ್ತೀರಿ, ಏನೋ ಮಾಡಕ್ ಹೋಗಿರ್ತೀರಿ, ಫೇಲ್ ಆಗಿರ್ತೀರಿ, ಅದ್ರೊಳಗೆ ಅವಾಗ ನಿಮ್ಮ ತಲೆಯೊಳಗೆ ಏನು ಕುಂದಿರ್ತಿ, ನಾನು ಅದನ್ನ ಮಾಡಿದ್ರೆ ನಾನು ಫೇಲ್ ಹಾಕಿನಿ ಅಂತ ತಲೆಯೊಳಗಿತ್ತಂದ್ರೆ ತೆಗೆದು ಬಿಡ್ರಿ ಅದನ್ನ, ಅವಾಗ ನೀವು ಸಕ್ಸಸ್ ಆಗ್ತೀರಿ ಅಂತ ಹೇಳಿದ್ರಂತ. ಎರಡನೇದೇನು, ಒಳಗಡೆ ಸಿಂಹ 10 ಹೆಜ್ಜೆ ಆ ಕಡೆ ಹೋಗಿತ್ತು, 10 ಹೆಜ್ಜೆ ಈ ಕಡೆ ಬರ್ತಿತ್ತು. ಅದಕ್ಕೆ ಪ್ರಶ್ನೆ ಕೇಳ್ತಾರೆ, ಯಾಕೆ 10 ಹೆಜ್ಜೆ ಅಂದ್ರೆ, ಅದಕ್ಕೆ ಒಂದು ಪಂಜರ ಹಾಕಿರ್ತಾರ, ಅಚ್ಚೆಕ ಇಚ್ಚೆಕ ಅದ್ರೊಳಗೆ ಬಿಟ್ಟು ಬಿಟ್ಟಿರ್ತಾರ. 10 ಹೆಜ್ಜೆ ಹೋತಂದ್ರೆ ಅದೇನು ಮನಸ್ಸೊಳಗೈತಿ, ಪಂಜರ ಐತೆ, ಅಲ್ಲಿ 10 ಹೆಜ್ಜೆ ಹೊಡ್ಕೊಂಡು ನನ್ನ ಜಗತ್ತು ಅಷ್ಟ ಮುಗೀತು, ಈ ಕಡೆ ಬಂದ್ರೆ ನನ್ನ ಜಗತ್ತು ಇಷ್ಟ ಮುಗೀತು. ಅದಕ್ಕೆ ನಾವು ಯಾವಾಗಲೂ ನಮಗೆ ಬೇಲಿ ಹಾಕೋಬಾರ್ದು, ನನಗೆ ಅದನ್ನ ಮಾಡಕ್ ಬರಂಗಿಲ್ಲ, ನನಗೆ ಇದನ್ನ ಮಾಡಕ್ ಬರಂಗಿಲ್ಲ ಅಂತ ನಾವು ಯಾವಾಗಲೂ ಅನ್ಕೊಂಡ್ವಿ ಅಂದ್ರೆ ನಮ್ಮದು ಕೂಡ ಆ ಸರ್ಕಸ್ ಸಿಂಹಿನ ಗತೆ ಆಕತಿ ಅಂತೇಳಿ. ಒಂದು ದಿನ ಹೋಗಿತ್ತು. ಎರಡನೇ ದಿನ ಏನು ಕಳ್ಸಿದ್ರು ಅಂತಂದ್ರೆ, ಬರ್ರಿ ನಿಮ್ನೆಲ್ಲ ಒಂದು ಕಲ್ಲನ್ನು ಕೊಟ್ರಂತ, ಕಲ್ಲು ಕೊಟ್ಟು ಹೋಗ್ರಿ ನೀವು ಒಂದು ಕಡೆ ಎಲ್ಲಿ ಕಳಿಸ್ತೀನಿ ಅಂದ್ರೆ ಸಂತ್ಯಾಗ ಕಳಿಸ್ತೀನಿ, ಈ ಕಲ್ಲು ಅದ್ಭುತವಾದಂಥ ಕಲ್ಲು ಐತಿ, ಅದು ಸಂತ್ಯಾಗ ಹೋಗ್ರಿ, ಸಂತ್ಯಾಗ ಹೋಗಿ ನಿಲ್ರಿ, ಇದನ್ನ ಮಾರಕ್ಕೆ ಪ್ರಯತ್ನ ಪಡ್ರಿ, ಮಾತಾಡಬೇಡ್ರಿ. ಯಾರು ಕೇಳಿದ್ರೆ ಏನು ಹೇಳ್ರಿ ಅಂದ್ರೆ, ಬರೀ ಎಷ್ಟು ಕೈ ಮಾಡ್ರಿ ಎಷ್ಟು ಅಂತ ಕೇಳಿದ್ರೆ, ತಗೋತೀನಿ ಅಂದ್ರೆ ಮಾರಕ್ಕೆ ಹೋಗ್ಬೇಡ್ರಿ, ವಾಪಸ್ ತೊಗೊಂಬರ್ರಿ. ಸಿಂಪಲ್ ಆಗಿ ಇಷ್ಟ ಹೇಳಿದ್ರು. ಎಲ್ಲರೂ ಕೂಡ ಹೋದ್ರಂತವ್ರು, ಹೋಗಿ ಸಂತ್ಯಾಗ ನಿಂತರು ಆ ಕಲ್ಲು ಹಿಡಿದು ಬರ್ತಾರೆ, ಅದ್ಭುತವಾದಂಥ ಕಲ್ಲು ಐತಿ, ಯಾರು ಎಷ್ಟು ರೂಪಾಯಿ ಅಂತ ಕೇಳಿದ್ರೆ ಅವ್ರು ಏನು ಮಾತಾಡಲಿಲ್ಲ, ಬರೀ ಹಿಂಗೆ ಕೈ ಮಾಡಿದ್ರಂತ. ಕೈ ಮಾಡಿದಾಗ ಅವ್ರು ಏನಂದ್ರು ಅಂತಂದ್ರೆ, ಅದ್ಭುತವಾದಂಥ ಕಲ್ಲಿಗೆ 2,000 ರೂಪಾಯಿ ಇದ್ದಿರ್ಬೋದು, 2,000 ರೂಪಾಯಿ ತಗೋರಿ ಕೊಡ್ರಿ ನಮ್ಗೆ ಅಂತಂದ್ರೆ ಅವ್ರು ಕೊಡ್ಲಿಲ್ಲ. ವಾಪಸ್ ಆ ರೈತನ ಕಡೆ ಬಂದ ತಕ್ಷಣ ಅವಾಗ ಹೇಳ್ತಾರ, ಅವಾಗ ಏನು ಹೇಳ್ತಾರ, ಇದನ್ನ ಬಿಡ್ರಿ, ಇನ್ನೊಂದು ಕಡೆ ಹೋಗ್ರಿ ನೀವು. ಎಲ್ಲಿ ಅಂದ್ರೆ ಈ ವಸ್ತು ಸಂಗ್ರಹಾಲಯ ಇರ್ತಲ್ರಿ,
ಅಲ್ಲಿ ಕಳಿಸಿದ್ರಂತ. ಅದ ಕಲ್ತ್ಕೊಂಡು ಹೋಗ್ರಿ ವಸ್ತು ಸಂಗ್ರಹಾಲಯದಾಗ ನಿಂದ್ರಿ ಅಂತಂದು ಅವ್ರೆಲ್ಲ ಹೋಗಿ ಆ ಕಲ್ಲು ವಸ್ತು ಸಂಗ್ರಹಾಲಯದಾಗ ನಿಂತರು. ಸಾಕಷ್ಟು ಮಂದಿ ಬಂದರು. ಅಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಇರೋರು ಏನ್ ಮಾಡಿದ್ರು, ಈ ಕಲ್ಲು ಅದ್ಭುತವಾದ ಐತಿ, ನಮ್ಮ ವಸ್ತು ಸಂಗ್ರಹಾಲಯ ಒಳಗಿದ್ರೆ ಕೇಂದ್ರ ಬಿಂದು ಆಕತಿ, ಸಾಕಷ್ಟು ಮಂದಿ ನೋಡಕ್ ಬರ್ತಾರೆ, ಇದಕ್ಕೆ ಎಷ್ಟು ಕೊಡ್ತೀರಿ ಅಂದ್ರೆ ಮತ್ತೆ ಹೊಳ್ಳಿ ಎಷ್ಟು ಅಂದ್ರೆ ಅವರು ಹಿಂಗಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ 20,000 ರೂಪಾಯಿನ ತಗೋರಿ, 20,000 ರೂಪಾಯಿ ತಗೋರಿ ನಮ್ಗೆ ಕೊಡ್ರಿ ಅಂದಾಗ ಅವ್ರು ಮತ್ತೂ ಕೊಡ್ಲಿಲ್ಲ, ವಾಪಸ್ ಅವ್ರ ಕಡೆ ಹೋದ್ರಂತ. ಇನ್ನೊಂದ್ ಕಡೆ ಕಳಿಸ್ತೀನಿ, ಎಲ್ಲಿ ಬಂಗಾರದ ಅಂಗಡಿಗೆ ಹೋಗಿ ನಿಂದ್ರಿ. ಅದ ಕಲ್ತಗೊಂಡು ಎಲ್ಲರೂ ಹೋಗಿ ಬಂಗಾರದ ಅಂಗಡಿ ಕಡೆ ನಿಂತಿರ್ತ. ಆ ಬಂಗಾರದ ಅಂಗಡಿ ಬಂದು ನೋಡ್ತಾನೆ, ಅದ್ಭುತವಾದಂತ ವಜ್ರ ಕಚ್ಚಿದ ಕಲ್ಲು ಅದು. ನೋಡಿದಾಗ ಹೇಳ್ತಾನೆ ಎಷ್ಟು ಅಂದ್ರೆ ಎಷ್ಟು ಹೇಳ್ತಾರ, 20 ಲಕ್ಷ ರೂಪಾಯಿನ ತಗೋರಿ ನನಗೆ ಕೊಡ್ರಿ ಅಂತೇಳಿ. ಅವಾಗ ಅದನ್ನು ಕೊಡ್ಲಿಲ್ಲ, ವಾಪಸ್ ಹೋಗಿ ರೈತನ ಕಡೆ ಕೊಟ್ಟಾಗ ಅವ್ರು ಏನ್ ಹೇಳಿದ್ರಂದ್ರೆ, ಎಲ್ಲರೂ ಕುಂದ್ರಿಸಿ ಹೇಳಿದ್ರಂತ, ಈ ಕಲ್ಲು ತರ ನಮ್ಮ ಜೀವನ, ನಾವೆಲ್ಲರೂ ಹುಟ್ಟಿದಾಗ ಏನಿರ್ತೀವ್ರಿ, ಜೀರೋನ ಇರ್ತೀವಿ. ನಾವು ಯಾರು ಏನು ತಿಳ್ಕೊಂಡು ಬಂದಿರಂಗಿಲ್ಲ. ಇಲ್ಲಿ ನಾವು ಯಾವ್ಯಾವ ಸ್ಥಾನದಾಗ ನಿಂದಿರ್ತೀವಿ ಅಂದ್ರೆ ನಮ್ಮ ಸ್ಥಾನ ಯಾವ್ದೈತೆ ನಾವು ಆಯ್ಕೆ ಮಾಡ್ಕೋಬೇಕು. ಅದಕ್ಕೆ ನೀವು ಸಂತ್ಯಾಗ ನಿಂತ್ರಪ್ಪ ಅಂದ್ರೆ ಎಷ್ಟು ಬೆಲೆ ಆಗ್ತತಿ, 2,000. ಅಲ್ಲೇ ವಸ್ತು ಸಂಗ್ರಹಾಲಯದಲ್ಲಿ 20,000, ಇಲ್ಲಿ ಬಂದ್ರೆ 20 ಲಕ್ಷ ರೂಪಾಯಿ ಆಕತಿ. ಹಂಗ ನಿಮ್ಮ ಸ್ಥಾನವನ್ನ ನೀವು ಆಯ್ಕೆ ಮಾಡ್ಕೊಡ್ರಿ. ನಾವು ಇವತ್ತು ಒಂದು ದಿನದಾಗ 100 ರೂಪಾಯಿ ದುಡಿಬೋದು, 1,000 ರೂಪಾಯಿ ದುಡಿಬೋದು, ಒಂದು ದಿನದಾಗ 10,000 ರೂಪಾಯಿ ದುಡಿಬೋದು. ಅದು ನಮ್ಮ ಸ್ಥಾನವನ್ನ ಆಯ್ಕೆ ಮಾಡ್ಕೊಡ್ರಿ. ಇನ್ನೊಂದು ಲಾಸ್ಟ್ ಆಗಿ ಹೇಳ್ತಾನೆ, ಏನ್ ಹೇಳ್ತಾರ ಅಂದ್ರ, ಬರ್ರಿ ಇವ್ರ 3ನೇ ದಿನ ಏನಪ್ಪಾ ಅಂದ್ರ, ನಿಮಗೊಂದು ಇಲ್ಲಿ 3 ಮಂದಿ ಕರಿತೀನಿ, ಅವ್ರಿಗೆ ಒಂದು ಕೆಲಸ ಕೊಡ್ತೀನಿ, ಆ ಕೆಲಸ ನೋಡ್ಕೊಡ್ರಿ. ನೀವು ಏನ್ ಕೆಲಸ ಕೊಟ್ರು ಅಂತಂದ್ರ, ಬಂದ ತಕ್ಷಣ 3 ಮಂದಿನ ಕರೆದ್ರು. ಅಲ್ಲಿ 3 ಗಿಡ ಸೇಮ್ ಅದಾವು, 3 ಮಂದಿಗೆ ಒಂದೊಂದು ಕರಗಸ್ ಕೊಟ್ರು, ಆ ಗಿಡನ ಕಡದ್ ಹಾಕ್ರಿ ಅಂತೇಳಿ. ಆದ್ರ ಏನ್ ಮಾಡಿದ್ರು ಅಂದ್ರೆ ಆ ಕರಗಸ್ ಎಲ್ಲ ಮಂಡಿತ್ತಂತ, ಚೂಪ್ ಇದ್ದಿದ್ದಿಲ್ಲ ಅಂತ. ಅವ್ರು 3 ಮಂದಿ ಬಂದ ತಕ್ಷಣ ಕುತ್ಕೊಂಡು ನೋಡಾಕತ್ತಿದ್ರು. ಅವ್ರು ನೋಡ್ರಿ ಅಂದ್ರೆ 1ನೇದವ ಹೋದ, 2ನೇದವ ಹೋದ, 3ನೇದವ ಹೋದ. 1ನೇದವ ಏನು ವಿಚಾರ ಮಾಡಿದ ಅಂತಂದ್ರ, ನೋಡ್ತಾನ ಕರಗಸ್ ಮಂಡ್ ಐತಿದು, ಇದನ್ನೇನು ಕೊರ್ಯಾಕ ಆಗಂಗಿಲ್ಲ ಅಂತೇಳಿ ಅದನ್ನ ಅಲ್ಲೇ ಇಟ್ಕೊಂಡು ಮಕ್ಕೊಂದಂತಾವ. 2ನೇದವ ಏನ್ ಮಾಡಿದ, ನನಗೊಂದು ಕೆಲಸ ಕೊಟ್ಟಾರ, ಆ ಕೆಲಸ ನಾನು ಮಾಡ್ತೀನಿ, ಮಂಡ್ ಐತಂತಂದ್ರು ಅದು ಏನ್ ಮಾಡ್ದಾನ, ಕೊರ್ದ 3 ತಾಸು ಮಾಡಿ ಆ ಗಿಡನ ಬಿಳಿಸಾಕಿದಂತ. 3ನೇದವ ಏನ್ ಮಾಡಿದ ಅಂತಂದ್ರ, ಅದ ಕರಗಸನ್ನ ಒಂದು ಅರ್ಧ ತಾಸು ಶಾರ್ಪ್ ಮಾಡಿದಂತ, ಚೂಪ್ ಮಾಡಿದಂತ, ಮಾಡಿ ಅದನ್ನ ಕಡ್ದು ಹಾಕಿದಂತ. ಎಷ್ಟು, 2 ಸೇರಿ 1 ಗಂಟೆ ಒಳಗೆ ಆ ಗಿಡನ ಕಡ್ದು ಹಾಕಿದಂತ. ಅವಾಗ ರೈತ ಹೇಳಿದಂತ, ಆ 3 ಮಂದಿ ನೋಡ್ರಿ, ನಿಮ್ಮೊಳಗೆ ನೀವು ಯಾರ ಕ್ಯಾಟಗರಿಗೆ ಬರ್ತೀರಿ ವಿಚಾರ ಮಾಡ್ಕೊಡ್ರಿ. ನಿಮ್ಗೆ ಯಾವುದೋ ಒಂದು ಕೆಲಸ ಕೊಟ್ಟರು ಅಂತಂದ್ರ ನನ್ನ ಕೈಲಿ ಆಗಂಗಿಲ್ಲ ಅಂತೇಳಿ ನೀವು ಕೈ ಬಿಟ್ಟು ಸುಮ್ ಕುಂದಿರ್ತಿರೋ. 2ನೇದವ ಒಂದು ಕೊಟ್ಟಾನ, ಶಕ್ತಿ ಮಾತ್ರ ಉಪಯೋಗ ಮಾಡ್ಯಾನ. 3ನೇದವ ಏನ್ ಮಾಡಿದಂದ್ರ, ನನಗೆ ಕೊಟ್ಟಾನ, ಆ ಕೆಲಸನ ಶಕ್ತಿ ಮತ್ತು ಬುದ್ಧಿಶಕ್ತಿ ಉಪಯೋಗ ಮಾಡಿದ. ನಮ್ಮ ದೇಶದೊಳಗೆ ನಾವು ನೋಡ್ರಿ 2 ರೀತಿಯ ಕೆಲಸ ಮಾಡ್ತೀವಿ, ಒಂದು ಶಕ್ತಿ, ಇನ್ನೊಂದು ಬುದ್ಧಿಶಕ್ತಿ. ಇನ್ನೂ ಏನು 10%, 100ಕ್ಕೆ 10% ಮಾತ್ರ ಶಕ್ತಿ ಮತ್ತು ಬುದ್ಧಿಶಕ್ತಿ ಉಪಯೋಗ ಮಾಡ್ತಾರಂತ. ಇವತ್ತ ನಾವು ಕಷ್ಟಪಟ್ಟು ದುಡಿದಂತ ಅಷ್ಟ ಅಲ್ರಿ, ಇವತ್ತು ಅದ್ರ ಜೊತೆ ಈ ಬುದ್ಧಿಶಕ್ತಿನ ಉಪಯೋಗ ಮಾಡ್ಬೇಕು. ಒಬ್ಬ ರೈತನಾದವ ಏನ್ ಮಾಡ್ತಾನ, ಕಷ್ಟಪಟ್ಟು ಬೆವರು ಸುಣಿಸಿ ಗೋಧಿ ಬೆಳಿತಾನೆ. ಎಷ್ಟಕ್ಕೆ ಮಾರ್ತಾನೆ ಅವ, 1 ಕೆಜಿಗೆ 20 ರೂಪಾಯಿದಂಗೆ ಮಾಡ್ತಾನೆ. ಅದನ್ನ ಒಬ್ಬ ಬುದ್ಧಿ ಉಪಯೋಗಿಸಿ ಮಾಡಿ ಏನ್ ಮಾಡ್ತಾನೆ, ಅದನ್ನ ಖರೀದಿ ಮಾಡ್ಕೊಂಡು ಒಂದು ಸುಂದರವಾದ ಪ್ಯಾಕೆಟ್ ಮಾಡಿ ಅದನ್ನ ಹಿಟ್ಟು ಮಾಡಿ ಅದ್ರೊಳಗೆ ಹಾಕಿ 1 ಕೆಜಿಗೆ ಎಷ್ಟು ಮಾರ್ತಾನ, 50 ರೂಪಾಯಿ ಕೆಜಿ ಮಾರ್ತಾನ. ಅದನ್ನ ಒಬ್ಬ ಪಡಿತಾನೆ, ಏನ್ ಮಾಡ್ತಾನ, ಅದನ್ನ ಸ್ಯಾಂಡ್ವಿಚ್ ಮಾಡ್ತಾನ, ಬ್ರೆಡ್ ಮಾಡ್ತಾನ. ಅದನ್ನ ಎಷ್ಟಕ್ಕೆ ಮಾರ್ತಾನ, 100 ರೂಪಾಯಿಗೆ ಮಾರ್ತಾನ. ಅದನ್ನ ಒಬ್ಬ ತಗೊಂತಾನ ಹೋಟೆಲ್ನಾಗ, ಅದಕ್ಕೆ ಒಂದು ಏನೇನೋ ಮಸಾಲೆ ಹಾಕಿ ಏನೋ ಮಾಡಿ ಅದನ್ನ ಇನ್ನೊಬ್ರು ಮಾಡ್ತಾನ, 500 ರೂಪಾಯಿ ಮಾರ್ತಾರ. ಅಂದ್ರೆ ಇಲ್ಲಿ ನೀವು ಪ್ರಪಂಚದಲ್ಲಿ ನಿಮ್ಮ ಶಕ್ತಿ ಮತ್ತು ಬುದ್ಧಿಶಕ್ತಿನ ಉಪಯೋಗ ಮಾಡ್ರಿ ಅಂತ ಹೇಳ್ತಾರೆ. ಅವ್ರು ಹೇಳಿದ್ರು 3 ಮಂದಿ ಕ್ಯಾಟಗರಿ ಒಳಗೆ ನೀವು ಎಲ್ಲಿ ನಿಲ್ತೀರಿ ಅಂದ್ರೆ, ಇದೆಲ್ಲ ಅವ್ರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಸೀಮಿತವಾಗ್ತೈತಿ. ವಿಚಾರ ಮಾಡಿ ನೋಡ್ರಿ, ಇವತ್ತು ಶಕ್ತಿ ಮತ್ತು ಬುದ್ಧಿಶಕ್ತಿ ಒಂದು ನಿಜವಾದ ಒಂದು ಉದಾಹರಣೆ ಕೊಟ್ಟರು. ಅವ್ರು ಏನ್ ಕೊಟ್ಟರು ಅಂತಂದ್ರ, ಭಾರತಕ್ಕೆ ಬ್ರಿಟಿಷರು ಬಂದ್ರಂತ. ಬ್ರಿಟಿಷರು ಬಂದಾಗ ಏನ್ ಮಾಡಿದ್ರು ಅಂದ್ರೆ, ಚಾ ಪುಡಿ ತಂದಿದ್ರಂತ. ಅವ್ರು ನಮ್ಗೆ ಹಳೆ ಕಾಲದಲ್ಲಿ ಚಾ ಕುಡಿಯುವಂಥದ್ದು ನಮಗ ರೂಢ ನಿಂತಿದ್ದಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರ, ಶಿಪ್ ಒಳಗೆ ಅಂದ್ರೆ ಸಾಕಷ್ಟು ಗೋಡಂದ ತಂದಿಟ್ಟಿದ್ರು ಚಾ ಪುಡಿ ಏನ್ ಮಾಡಿದ್ರು, ಎಲ್ಲರಿಗೂ ಮಾರಕ್ ಹೋದ್ರು. 1 ಕೆಜಿಗೆ 1 ಹೆಂಗ ಮಾರಕ್ ಹೋದ್ರು. ನಾವ್ ಯಾರಿಗೂ ರೂಢ ಇದ್ದಿದ್ದಿಲ್ಲ, ತಗೊಳಿಲ್ಲ. ಅದ್ರಾಗ ಒಬ್ಬ ಬುದ್ಧಿ ಉಪಯೋಗಿಸಿ ಏನ್ ಮಾಡಿದ್ರು ಅಂದ್ರೆ, ಅರ್ಧದಷ್ಟು ನನಗೆ ಕೊಡ್ರಿ, ಅರ್ಧದಷ್ಟು ಅಲ್ಲೇ ಇಡ್ರಿ ಅಂತೇಳಿ ಅವ ಏನ್ ಮಾಡಿದ ಅಂದ್ರೆ, ತಂದು ಎಲ್ಲರಿಗೆ ನಮ್ಮ ಭಾರತೀಯರಿಗೆ ಫ್ರೀಯಾಗಿ ಚಾ ಪುಡಿನ ಮಾರಿಬಿಟ್ಟಂತ, ಫ್ರೀಯಾಗಿ ಕೊಟ್ಟು ಬಿಟ್ಟಂತ. 1 ವಾರ ಆಗುವಷ್ಟು ಫ್ರೀ ಅಂದ್ರೆ ನಾವೆಲ್ಲರೂ ತಗೊಂತೀವಿ. ಏನ್ ಮಾಡಿದ್ರು, 1 ದಿನ ಕುಡಿದ್ರು, 2 ದಿನ ಕುಡಿದ್ರು, 3 ದಿನ ಕುಡಿದ್ರು, 1 ವಾರ ಆಯ್ತು, ಚಾ ಪುಡಿ ಖಾಲಿ ಆಯ್ತು. ನಮಗೇನಾದ್ರಿ ರೂಢ ಬಿತ್ತದ, ಚಾ ಕುಡಿಯೋಂಗ ಅನಿಸ್ತು. ಅವಾಗ ಅಲ್ಲಿ ಹೋದ್ರ, ಅವಾಗ ಚಾ ಪುಡಿ ಕೊಡ್ರಿ ಅಂದ್ರೆ 1 ಆನೆಗೆ 1 ಕೆಜಿ ಇದ್ದಿದ್ದು 2 ಆನೆಗೆ 1 ಕೆಜಿ. ಅವಾಗ ಏನಾಯ್ತು, ನಾವು ಕೊಟ್ಟು ತಗೊಂಡ್ವಿ, ಅವ್ರದ್ದು ಎಷ್ಟು ಲಾಭ ಬರ್ಬೇಕಾಗಿತ್ತು ಅಷ್ಟು ಬಂತು. ಅಂದ್ರೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಶಕ್ತಿ ಮತ್ತು ಬುದ್ಧಿಶಕ್ತಿ ಉಪಯೋಗ ಮಾಡಿದ್ರೆ ಇವತ್ತು ನಾವು 100 ರೂಪಾಯಿ ಗಳಿಸೋಲ್ಲೇ 1000 ರೂಪಾಯಿ ಗಳಿಸ್ತೀವಿ ಅಂತೇಳಿ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ, ಬ್ಯಾಂಕಿಂಗ್ ಸಿಸ್ಟಮ್ ಅಂತೇಳಿ ಬಂದಾಗ ನಮ್ಗೆ ಸಾಕಷ್ಟು ಯೋಜನೆಗಳವ್ರೆ. ಆ ಯೋಜನೆಗಳನ್ನ ಸಿಂಪಲ್ ಆಗಿ ಹೇಳ್ಕೊಂತ ಹೋಗ್ತೇನೆ. ದಯಮಾಡಿ ಅವನ್ನೆಲ್ಲ ತಿಳ್ಕೊಡ್ರಿ, ಜೀವನದಲ್ಲಿ ಅಳವಡಿಸ್ಕೊಂತ ಬರ್ರಿ. ಇವತ್ತು ಬ್ಯಾಂಕ್ ಅಂತೇಳಿ ಬಂದಾಗ ಹೆಂಗೈತಿ ಅಂತಂದ್ರೆ,
ಇವತ್ತು ನವ ಮಾಸ ಬೇಕು ಹುಟ್ಟಿ ಬರೋದಕ್ಕೆ, ಕ್ಷಣ ಮಾತ್ರ ಸಾಕು ಬಿಟ್ಟು ಹೋಗುವುದಕ್ಕೆ. ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಒಂದಿಲ್ಲ ಒಂದು ದಿನ ಮರಣ ಹೊಂದಲೇಬೇಕು. ಮರಣ ಹೊಂದಿದಾಗ ಆ ಕುಟುಂಬಕ್ಕೆ ಆರ್ಥಿಕ ಸಹಾಯವಾಗಲೆಂದು ನಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ಮಾಡಿದೆ. ಆ ಯೋಜನೆ ಅಂತ ಹೇಳಬೇಕು ಅಂತಂದ್ರೆ ನಿಮ್ಗೆ ಸಿಂಪಲ್ ಆಗಿ ಮಾತುಗಳು ಮರೆತು ಹೋಗ್ತಾವೆ, ವಿಷಯಗಳು ನೆನಪಾಗ್ತಾವೆ, ಹಾಡುಗಳು ಮತ್ತು ಕಥೆಗಳು ಚಿತ್ರಗಳು ಇದ್ರೆ ನಮ್ಗೆ ತಲೆ ಉಳಿತಾವ್ರ. ನಾ ಯಾಕೆ ಕಥೆಗಳ ಮುಖಾಂತರ ಹೇಳ್ತೀನಿ ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಉಳಿತೈತಿ. ನೋಡ್ರಿ, ನಾವು ಈಗ ಒಂದು ಸಾರಿ ಭೂಮಿ ಮೇಲೆ ಹುಟ್ಟಿ ಬಂದ್ಮೇಲೆ ಒಮ್ಮಿಂದೊಮ್ಮೆ ಹೋಗಾಕಬೇಕು. ನಾವು ಯಾರು ಶಾಶ್ವತ ಅಲ್ಲೇ, ಇಲ್ಲಿ ಎಲ್ಲರೂ ಹೋದಾಗ ನಾವು ಬೆಳಿತೀವಲ್ಲೋ ಗೊತ್ತಿಲ್ಲೋ. ಹಿಂದಿದ್ದವ್ರಿಗೆ ಇವತ್ತು 6 ಲಕ್ಷ ರೂಪಾಯಿ ಭದ್ರತೆ ಐತಿ. ಹೆಂಗ ಅಂತ ಕೇಳಿದ್ರೆ ನಡೆದಂಥ ಘಟನೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಮುಂಬೈ ನಗರ, ಬಾಂಬೆ ನಗರ ನೀವು ಕೇಳಿರಿ ಎಲ್ಲರೂ. ಅಲ್ಲಿ ಏನು ಘಟನೆ ನಡೀತು ಅಂತಂದ್ರೆ, ಮುಂಬೈ ನಗರದಲ್ಲಿ ಒಂದು ಮ್ಯಾರಥಾನ್ ಓಟನ ಆಯೋಜನೆ ಮಾಡ್ತಾರ. 10 ಕಿಲೋಮೀಟರ್ ಓಟ. 10 ಕಿಲೋಮೀಟರ್ ಓಟದಲ್ಲಿ ಫಸ್ಟ್ ಯಾರು ಬರ್ತಾರೋ ಅವರಿಗೆ 1 ಲಕ್ಷ, ಸೆಕೆಂಡ್ ಬಂದವರಿಗೆ 50,000, ಥರ್ಡ್ ಬಂದವರಿಗೆ 25,000 ಬಹುಮಾನ ಅಂತೇಳಿ ಫ್ಲೆಕ್ಸ್ ಬೋರ್ಡು, ಅಡ್ವರ್ಟೈಸ್ಮೆಂಟ್ ಎಲ್ಲ ಕಡೆ ಬಿಟ್ಟರು. ಆ ಡೇಟ್ ಬಂತು, ಎಲ್ಲರೂ ಓಟಗಾರರು ಆಟಗಾರರು ಎಲ್ಲ ಭಾಗವಹಿಸಿ ನಾನು ಓಡ್ತೀನಿ ಅಂತ ಹೆಸರು ಬರ್ಕೋರಿ ಅಂತ ಎಲ್ಲ ಆಯ್ತು. ಇನ್ನೇನು ಓಟ ಶುರು ಆಗ್ತತಿ ಅನ್ನೋದ್ರಾಗ ಒಂದು ಹೆಣ್ಮಗಳು ಬಂದು ನನ್ನ ಹೆಸರು ಬರ್ಕೊಡ್ರಿ, ನಾನು ಓಡ್ತೀನಿ ಅಂತೇಳಿ. ಏನು ವಿಶೇಷ ಅಂತಂದ್ರೆ ಆ ಹೆಣ್ಮಗಳು ಸೀರೆ ಹಾಕೊಂಡಾಳ, ಕಾಲಕ್ಕೆ ಚಪ್ಪಲಿ ಸತೆ ಇಲ್ಲ ಅಂತ. ನಾನು ಓಡ್ತೀನಿ ಅಂತ. ಯಾಕಂದ್ರೆ ಎಲ್ಲರೂ ಬಂದಾರ, ಹೆಂಗೆ ಟಿ ಶರ್ಟ್ ಹಾಕ್ಯಾರ, ಪ್ಯಾಂಟ್ ಹಾಕ್ಯಾರ, ಶೂಸ್ ಹಾಕ್ಯಾರ, ಓಡಕ್ಕೆ ರೆಡಿ ಅದಾರ. ಈ ಹೆಣ್ಮಗಳು ಬಂದು ನನ್ನ ಹೆಸರು ಬರ್ಕೋರಿ ಅಂದಾಗ ನೋಡಿದ್ರು ಈಕೇನು ಓಡ್ತಾಳೆ ಬಿಡು ಅಂತ ಹೆಸರು ಬರ್ಕೊಂಡ್ರು. ಎಲ್ಲರ ಜೊತೆ ಈ ಹೆಣ್ಮಗಳು ಓಟ ಶುರು ಮಾಡ್ತಾಳ. 1 ಕಿಲೋಮೀಟರ್ ಓಡ್ತಾಳ, 2 ಕಿಲೋಮೀಟರ್ ಓಡ್ತಾಳ. ಮುಂದೆ ಹೋದ ತಕ್ಷಣ ಆಕಿ ಕಾಲು ನೋವು ಬಂತು, ಬೆನ್ನು ಬಂತು, ತಲೆ ಚಕ್ರ ಬಂತು, ಕೆಳಗೆ ಬೀಳ್ತಿರ್ತಾಳ, ಹೇಳ್ತಿರ್ತಾಳ, ಓಡ್ತಿರ್ತಾಳ. ಬಿದ್ದಾಗ ಒಂದು ಸರಿ ಏನು ಹೇಳ್ತಿರ್ತಾಳ ಅಂದ್ರೆ, ಎದ್ದು ನಾನು ಓಡಬೇಕು. ಇವರೆಲ್ಲ ತ್ರಾಸ ತಗೊಳ್ಳೋದು ನೋಡಿ, ನಿನ್ಗೆ ಆಗಲಿಲ್ಲ ಅಂದ್ರೆ ಬಿಟ್ಬಿಡು, ಇಷ್ಟ್ಯಾಕೆ ತ್ರಾಸು ನಾ ಕಟ್ತಿ, ಇಲ್ಲ ನಾನು ಓಡಬೇಕು ಅಂತೇಳಿ ಓಡ್ತಾಳ. 5 ಕಿಲೋಮೀಟರ್ ಓಡ್ತಾಳ. ಒಂದು ಕ್ಷಣ ಬ್ರಿಡ್ಜ್ ಮೇಲೆ ಓಡೋದು ಬರ್ತಾರೆ ಎಲ್ಲರೂ. ಓಡೋ ಹೊತ್ನ್ಯಾಗ ಅಲ್ಲಿ ಮ್ಯಾಲಿಂತ ಕಾಲು ಜಾರಿ ಬೀಳ್ತಿರ್ತಾಳೆ ಆಕಿ. ಪಕ್ಕದಲ್ಲಿ ತಲೆ ಚಕ್ರ ಬಂದು ಬೀಳ್ತಿರ್ತಾಳೆ. ಪಕ್ಕದಲ್ಲಿ ಇದ್ದವ್ರು ಜಗ್ಗಿ ಕುಂದ್ರಿಸಿ ಹೇಳ್ತಾರೆ, ನಿನ್ಗೆ ಆಗಲಿಲ್ಲ ಅಂದ್ರೆ ಬಿಟ್ಬಿಡು ಅಂತೇಳಿ. ಆ ಹೆಣ್ಮಗಳು ಸುಧಾರಿಸ್ಕೊಂಡು ಹೇಳ್ತಾಳೆ, ಇಲ್ಲಿ ಮಟ್ಟ ಓಡಿಬಿಟ್ಟಿರಿ, ಅರ್ಧ ಓಡಿಬಿಟ್ಟಿರಿ, ನಿಮ್ಮ ಕೇಳ್ಕೋತೀನಿ, ಸ್ವಲ್ಪ ಬಿಟ್ಬಿಟ್ರಿ, ನಾನು ಇನ್ನೂ ಓಡ್ತೀನಿ ಅಂತೇಳಿ. ಅವ್ರು ಹೇಳ್ತಾರೆ, ನೀ ಬಿದ್ದಿದ್ದೆ ಅಂದ್ರೆ ನಮ್ಮ ಮೇಲೆ ಬರ್ತಿತ್ತು, ಆಯೋಜಕರ ಮೇಲೆ ಸತ್ತ ಹೋಗ್ತಿದ್ದೀನಿ ನೀನು ಅಂತಂದಾಗ ಈಕೇನು ಹೆಣ್ಮಗಳದ ಅಂತ ಕೈ ಬಿಟ್ಟರು. ಆ ಹೆಣ್ಮಗಳು ಎಲ್ಲರ ಜೊತೆ ಓಟ ಓಡಿದ್ಲು. ಓಟ ಮುಗೀತು. ಆ ಹೆಣ್ಮಗಳು ಫಸ್ಟ್ ಬರಲಿಲ್ಲ, ಸೆಕೆಂಡ್ ಬರಲಿಲ್ಲ, ಥರ್ಡ್ ಬರ್ತಾಳ್ರಿ, 3ನೇದಕ್ಕಿ ಬರ್ತಾಳ. ಬಂದಾಗ ಎಲ್ಲರಿಗೆ ಆಶ್ಚರ್ಯ, ಹೆಂಗೆ ಓಡಿಲಿಕ್ಕೆ ಕಾಲಾಗಿ ಚಪ್ಪಲಿ ಇಲ್ದ ಅಂತೇಳಿ. ಅವಾಗ ಏನು ಮಾಡಿದ್ರು, ಫಸ್ಟ್ ಪ್ರೈಸ್ನವ್ರ ಸ್ಟೇಜ್ ಮೇಲೆ ಕರೆದ್ರು, 1 ಲಕ್ಷ ಬಹುಮಾನ ಟ್ರೋಫಿಯನ್ನು ಕೊಟ್ಟು ನೀವು ಮಾತಾಡ್ರಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ದಿನ ಒಂದು 5 ಕಿಲೋಮೀಟರ್ ರನ್ನಿಂಗ್ ಓಡ್ತಿದ್ದೆ, ನನಗೆ ಸುಲಭ ಆಯಿತು. ಸೆಕೆಂಡ್ದವ್ರು ಬಂದರು, ನಾನು ಒಂದು 5 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾ ಇದ್ದೆ, ನನಗೆ ಸುಲಭ ಆಯಿತು. ಈ ಹೆಣ್ಮಗಳ ಕರೆದಂತ 25,000 ಕೊಟ್ಟು ಒಂದು ಟ್ರೋಫಿ ಕೊಟ್ಟು ನೀನು ಮಾತಾಡಬಾರಮ್ಮ ಅಂದಾಗ ಆ ಮಹಿಳೆ ಹೇಳ್ತಾಳ, ನನಗೆ ಓಡಕ್ಕೆ ನನಗೆ ಕೊಟ್ಟು ಬಿಡ್ರಿ, ದುಡ್ಡು ಕೊಟ್ಟು ಬಿಡ್ರಿ, ನಾನು ಹೋಗ್ಬೇಕು, ನನಗೆ ಟೈಮ್ ಇಲ್ಲ ಕುತೂಹಲ ಐತಿ, ನಿನ್ನ ಕಾಲ ಚಪ್ಪಲಿ ಇಲ್ಲ, ಸೀರೆ ಹಾಕೊಂಡು ಓಡಿ 3ನೇದಕ್ಕೆ ಬಂದು ನಿನ್ನ ಬಗ್ಗೆ ಕುತೂಹಲ ಐತಿ, ಬಂದು ಮಾತಾಡುವ ಅಂತಂದು ಮೈಕ್ ಕೊಡ್ತಾರ. ಆ ಹೆಣ್ಮಗಳು ಮಾತಾಡ್ತಾಳಂತ. ಏನು ಹೇಳ್ತಾಳ ಅಂತಂದ್ರೆ, ನನ್ನ ಹೆಸರು ಕಮಲಾಬಾಯಿ. ನಾನು ಯಾಕೆ ಇವತ್ತು ಓಡಕ್ಕೆ ಬಂದೀನಿ ಅಂತಂದ್ರೆ, ನನ್ನ ಜೀವನದಾಗ 1 ಲಕ್ಷ ರೂಪಾಯಿ ಭಾಳ ಅವಶ್ಯಕತೆ ಇತ್ತು. ಯಾಕೆ ಅವಶ್ಯಕತೆ ಇತ್ತು ಅಂದ್ರೆ, ನನಗೆ ಯಜಮಾನ ತೀರ್ ಹೋಗ್ಯಾನ, ನನಗೆ ಒಬ್ಬಕ್ಕೆ 5 ವರ್ಷದ ಮಗಳದಾಳ, ಆಕೆ ನನ್ನ ಪ್ರಪಂಚ, ಆಕೆಗೆ ನಾನಾ ಪ್ರಪಂಚ, ನಮ್ಮ ತಾಯಿ ಒಬ್ಬಕ್ಕೆ ಅದಾಳ, ನಾವು 3 ಮಂದಿ, ನಮಗೆ ಬಡತನ ಐತಿ. ಇವತ್ತು ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ನನ್ನ ಮಗಳು 5 ವರ್ಷದ ಮಗಳು ಹಾಸ್ಪಿಟ್ಲ್ ಒಳಗೆ ಬೆಡ್ ಒಳಗೆ ಮಲಗ್ಯಾಳ. ಆಕೆಗೆ ಒಂದು ಕಾಯಿಲೆ ಐತಿ. ಡಾಕ್ಟರ್ ಏನು ಹೇಳ್ಯಾರ, ಆಕೆಗೆ ಒಂದು ಆಪರೇಷನ್ ಆಗಲೇಬೇಕು, ಒಂದು 2-3 ತಿಂಗಳದಾಗ, ಇಲ್ಲಾಂದ್ರೆ ಆಕೆ ನಿನ್ನ ಮಗಳು ಬದುಕಂಗಿಲ್ಲ. ಎಲ್ಲಿಂತರ ನನಗೆ 3 ಲಕ್ಷ ರೂಪಾಯಿ ತಂದು ಕೊಡು, ಆಪರೇಷನ್ ಮಾಡ್ತೀವಿ ಅಂತ ಹೇಳ್ಯಾರ. ನಾನು ಬಡತನದೊಳಗದೀನಿ, ಯಜಮಾನ ಇಲ್ಲ, ಯಾರು ಕೊಡ್ತಾರೆ ದುಡ್ಡು? 3 ಲಕ್ಷನ ಎಲ್ಲಿಂದ ತರಲಿ? ನನ್ನ ಕಡೆ ಇದ್ದಂಥ ಒಡವೆ ಬಂಗಾರ ಎಲ್ಲ ಮಾರಿದೆ, 1 ಲಕ್ಷ ರೂಪಾಯಿ ಆಯ್ತು. ಇವ್ರ ಪರಿಚಯ ಇದ್ದವ್ರು ಎಲ್ಲರೂ ಕಾಡಿ ಬಾಡಿ ಇಸ್ಕೊಂಡೆ, ಅವರೆಲ್ಲ ಕೊಟ್ಟದ್ದು ಸೇರಿ 1 ಲಕ್ಷ ಆಯಿತು. 1 ಲಕ್ಷ ರೂಪಾಯಿ ನನಗೆ ಬೇಕಾಗಿತ್ತು. ಎಲ್ಲಿಂದ ತರಲಿ ನಾನು? ನನ್ನ ಕಣ್ಣೆದುರಿಗೆ ನನ್ನ ಮಗಳು ಸಾಯೋದನ್ನು ನೋಡುವಂಥ ಪರಿಸ್ಥಿತಿ ಬಂತಲ್ಲ ಅಂತೇಳಿ ಚಿಂತೆ ಮಾಡ್ಕೊತ ನಾನು ಕುಂತಿದ್ದೆ. ನಿಮ್ಮ ಫ್ಲೆಕ್ಸ್ ಬೋರ್ಡ್ ನನ್ನ ಕಣ್ಣಿಗೆ ಬಿತ್ತು. ಏನು ಬಿತ್ತು? 10 ಕಿಲೋಮೀಟರ್ ಯಾರು ಫಸ್ಟ್ ಬರ್ತಾರೋ 1 ಲಕ್ಷ ಬಹುಮಾನ, ಸೆಕೆಂಡ್ 50,000, ಥರ್ಡ್ 25,000 ಬಹುಮಾನ ಅಂದಾಗ ನನ್ನ ಕನಸು ಏನು ಬಂತು ಅಂತಂದ್ರೆ, ನಾನೇನಾದರೂ ಓಡಿ ಫಸ್ಟ್ ಬಂದೆ ಅಂದ್ರೆ ನನ್ನ ಮಗಳು ಬದುಕ್ತಾಳಲ್ಲ. ಯಾಕಂದ್ರೆ ನಾನು ಹೈಸ್ಕೂಲಲ್ಲಿ ಎಲ್ಲ ಆಟದಲ್ಲಿ ಭಾಗವಹಿಸಿದ್ದೆ, ಲಾಂಗ್ ಜಂಪು, ಹೈ ಜಂಪು, ರನ್ನಿಂಗ್ ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ದೆ ನಾನು. ಅವಾಗ ನನಗೆ ಆಸೆ ಬಂತು, 10 ಕಿಲೋಮೀಟರ್ ಓಟ ನಾನು ಓಡಿದೆ ಅಂದ್ರೆ 1 ಲಕ್ಷ ಬರುತ್ತೆ, ನನ್ನ ಮಗಳು ಬದುಕ್ತಾಳ ಅಂತೇಳಿ. ಅದಕ್ಕೆ ನಾನು ಓಡಕ್ಕೆ ಬಂದೆ. ಆದ್ರೆ ಆಗಿನ ಕಾಲ ಬೇರೆ ಇತ್ತು, ಈಗಿನ ಕಾಲ ಬೇರೆ ಐತಿ. ನನಗೆ ಓಡಕ್ಕಾಗಲಿಲ್ಲ. 25,000 ಬಹುಮಾನ ಅದು ಕೊಡ್ರಿ, ಅದು ನನ್ನ ಮಗಳು ಉಳಿಸಬಹುದು ಕೊಡ್ರಿ ಅಂತಂದಾಗ ಅವ್ರು ಏನು ಮಾಡಿದ್ರು ಅಂದ್ರೆ, ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸು ಆ ಹೆಣ್ಮಗಳ ಕೈ ಕೊಟ್ರು, ತಗೋರಿ ಓಡ್ರಿ ಅಂತೇಳಿ, ಇದು ತಗೋರಿ ನಿನ್ನ ಮಗಳನ್ನ ಬದುಕಿಸ್ರಿ ಅಂತೇಳಿ ಕೊಟ್ರಂತ. ಕೊಟ್ಟ ತಕ್ಷಣ ಒಂದು ಪ್ರಶ್ನೆ ಕೇಳ್ತಾರಂತ್ರಿ. ಏನು ಪ್ರಶ್ನೆ ಕೇಳ್ತಾರ ಅಂತಂದ್ರೆ,
ಬ್ರಿಡ್ಜ್ ಮೇಲಿಂತ್ರ ನೀನು ಓಡ್ ಹೊಂಟಿದ್ದಿ, ಅಲ್ಲಿಂತ್ರ ಮ್ಯಾಲೆ ತಲೆ ಚಕ್ರ ಬಂದು ಕೆಳಗೆ ಬಿದ್ದು ಬಿಡ್ತಿದ್ದಿ, ಬಿದ್ದಿದ್ರೆ ಸತ್ತು ಹೋಗ್ಬಿಡ್ತಿದ್ದಲ್ಲ. ನಿನ್ನ ಮಗಳ ಗತಿ ಹೆಂಗ ಏನಾಕಿತ್ತಕ್ಕಿದ ಅಂದಾಗ ಆ ಹೆಣ್ಮಗಳು ಹೇಳ್ತಾಳ, ನಾನು ಮ್ಯಾಲಿಂತ್ರ ಬಿದ್ದು ಸತ್ತಿದ್ರೆ ಭಾಳ ಚಲೋ ಇತ್ತು. ಯಾಕೆ ಚಲೋ ಇತ್ತು ಅಂತಂದ್ರೆ, ನಾನು ಮ್ಯಾಲಿಂತ್ರ ಬಿದ್ದು ಸತ್ತಿದ್ನಂದ್ರೆ ನನ್ನ ಮಗಳಿಗೆ ಆರಾಮಾಗಿ 6 ಲಕ್ಷ ರೂಪಾಯಿ ದುಡ್ಡು ಹೋಗಿತ್ತು. 6 ಲಕ್ಷ ರೂಪಾಯಿ ದುಡ್ಡು ಹೋಗಿತ್ತು. ನನ್ನ ಮಗಳಿಗೆ ಬೇಕಾಗಿದ್ದು 1 ಲಕ್ಷ ರೂಪಾಯಿದಾಗ ಆಪರೇಷನ್ ಹಾಕಿತ್ತು. ನಮ್ಮ ತಾಯಿ ಅದಾಳ ಬದುಕಾಳ, ನೋಡ್ಕೋತಾಳ, ಅವ್ರ ಅಜ್ಜಿ ಬದುಕಾಳ. ಇನ್ನೂ 5 ಲಕ್ಷ ರೂಪಾಯಿ ಉಳಿತಿತ್ತು. 5 ಲಕ್ಷ ರೂಪಾಯಿ ಒಳಗೆ ಶಿಕ್ಷಣ ಖರ್ಚು, ಕಾಲೇಜ್ ಖರ್ಚು, FD ಇಟ್ಟಕ್ಕೆ ಮದುವೆ ಖರ್ಚು ಸತೆ ಮುಗಿದು ಹೋಗ್ಬಿಡ್ತಿತ್ತು. ಜೀವನ ಪರ್ಯಂತ ಆರಾಮ ಇರ್ತಾಳೆ ಅಂದ್ರೆ ನಾ ಬಿದ್ದು ಸತ್ತದ ಭಾಳ ಚಲೋ ಇತ್ತು ಅಂತಂದ್ರಿ. ನೋಡ್ರಿ, ತಾಯಿ ಮತ್ತು ತಂದೆ ಹೃದಯ ಯಾಕೆ ಚೇಂಜ್ ಅಂತಂದ್ರೆ, ನಾವೇನು ಬಯಸ್ತೀವಿ ತಂದೆ ಆದವ್ರು ಅಂದ್ರೆ ನಮ್ಮ ಮಕ್ಕಳು ಜೀವನದಲ್ಲಿ ಬೀಳ್ದ್ರೆ ಎದ್ದು ನಡೀಲಿ ಅಂತ ಬಯಸ್ತೀವಿ. ಆದ್ರೆ ತಾಯಿ ಆದವರು ತಮ್ಮ ಮಕ್ಕಳು ಎಂದೂ ಜೀವನದಾಗ ಬೀಳಬಾರ್ದು ಅಂತ ಬಯಸ್ತಾರಂತ. ಅದಕ್ಕೆ ನಮಗೊಂದು ಕ್ವಶನ್ ಮಾರ್ಕ್ ಬರುತ್ತೆ ನೋಡ್ರಿ. ಆ ಹೆಣ್ಮಗಳು ಮ್ಯಾಲಿಂತ್ರ ಬಿದ್ದು ಸತ್ತಿದ್ರ ಆಕಿ ಮಗಳಿಗೆ 6 ಲಕ್ಷ ರೂಪಾಯಿ ಹೆಂಗೆ ಹೋಗಿತ್ತು? ಅದಕ್ಕೆ ಉತ್ತರ ನಮ್ಮ ಸರ್ಕಾರ ನಮಗಾಗಿ ಬ್ಯಾಂಕುಗಳಲ್ಲಿ ಒಂದಿಷ್ಟು ಯೋಜನೆಗಳನ್ನು ಮಾಡ್ಯಾರ. ಅದನ್ನ ಬಳಕೆ ಮಾಡ್ಕೊಂಡ್ರೆ ಇವತ್ತು 6 ಲಕ್ಷ ರೂಪಾಯಿ ಭದ್ರತೆ ಐತಿ. ಹೆಂಗ ಅಂತ ಕೇಳಿದ್ರೆ, ಮೊದಲೇದಾಗಿ ತಿಳ್ಕೊಡ್ರಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತೇಳಿ ಈಗ ಕ್ಯಾಂಪೇನ್ ಎಲ್ಲ ಕಡೆ ಮಾಡಕತ್ತಾರೆ. ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿ ಸಾಮಾಜಿಕ ಭದ್ರತೆ ಬಗ್ಗೆ ಹೇಳ್ರಿ ಅಂತೇಳಿ. ಈಗ ಸಾಮಾಜಿಕ ಭದ್ರತಾ ಯೋಜನೆ ಅಂತಂದ್ರೆ ನಿಮಗೆ ಗೊತ್ತೈತಿ, ಒಬ್ಬ ವ್ಯಕ್ತಿ ಮರಣ ಹಿಂದಿದ್ದವ್ರಿಗೆ ಭದ್ರತೆ ಇರಲಿ ಅಂತೇಳಿ ನಮ್ಮ ಸರ್ಕಾರ ಬ್ಯಾಂಕುಗಳಲ್ಲಿ ಒಂದಿಷ್ಟು ಯೋಜನೆ ಮಾಡೈತಿ. ಮೊದಲೇದಾಗಿ ತಿಳ್ಕೊಡ್ರಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಕರಿತೀವಿ. ಯಾವುದು? ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಯಾರು ಮಾಡಬಹುದು ಅಂತ ಕೇಳಿದ್ರೆ 18 ರಿಂದ 70 ವರ್ಷ ಇದ್ದವ್ರು ಎಲ್ಲರೂ ಮಾಡ್ಬೋದ್ರಿ. 18 ವರ್ಷ ಮೇಲ್ಪಟ್ಟವರು, 70 ವರ್ಷ ಒಳಗಿದ್ದವ್ರು ಎಲ್ಲರೂ ಮಾಡ್ಬೋದು. ಹೆಂಗ್ ಮಾಡ್ಬೋದು ಅಂತ ಕೇಳಿದ್ರೆ, ನಿಮ್ಮ ಖಾತೆ ಇರ್ತಕ್ಕಂಥ ಬ್ಯಾಂಕಿಗೆ ಹೋಗ್ರಿ, ಒಂದು ಫಾರ್ಮ್ ಇರ್ತತಿ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ನಿಮ್ಗೆ ಅನ್ನಕ್ಕೆ ಬರಲಿಲ್ಲ ಅಂದ್ರೆ 20 ರೂಪಾಯಿ ಯೋಜನೆ ಫಾರ್ಮ್ ಕೊಡ್ರಿ ಅಂತ ಹೇಳ್ರಿ. ಆ 20 ರೂಪಾಯಿ ಯೋಜನೆ ಒಂದು ಫಾರ್ಮ್ ಇರ್ತದೆ, ಅದರೊಳಗೆ ನಿಮ್ಮ ಡೀಟೇಲ್ ಹಾಕ್ರಿ, ನಾಮಿನಿ ಅಂತ ಇರುತ್ತೆ, ಅದನ್ನ ಹಾಕಿ ನೀವು ಸಹಿ ಮಾಡಿ ಕೊಟ್ರಿ ಅಂದ್ರೆ ನಿಮ್ಮ ಖಾತೆಯಿಂದ ಪ್ರತಿ ವರ್ಷ ಎಷ್ಟು ಕಟ್ಟಾಗುತ್ತೆ ಅಂದ್ರೆ ಕೇವಲ 20 ರೂಪಾಯಿ ಮಾತ್ರ. ಒಂದು ದಿನಕ್ಕಲ್ಲ, ವಾರಕ್ಕಲ್ಲ, ತಿಂಗಳಿಗಲ್ಲ, ವರ್ಷಕ್ಕೆ ಒಂದೇ ಸರಿ ನಾವು 20 ರೂಪಾಯಿ ಕೊಟ್ರೆ ಇದು ಏನು ಹೇಳುತ್ತಪ್ಪ ಅಂದ್ರೆ ಯಾರು ಮಾಡ್ಬೋದು ಅಂತ ಕೇಳಿದ್ರೆ 18 ರಿಂದ 70 ವರ್ಷ ರೀ. ಗಂಡು ಮಕ್ಕಳು, ಹೆಣ್ಮಕ್ಳು, ಶ್ರೀಮಂತರು, ಬಡವರು, ಸರ್ಕಾರಿ ನೌಕರಿಯವರು ಕೂಡ ಈ ಯೋಜನೆ ಮಾಡ್ಬೋದು. ಒಂದು ಸಾರಿ ಮಾಡಿದ್ರೆ 1 ವರ್ಷದ ಅವಧಿಯೊಳಗೆ ಆ ವ್ಯಕ್ತಿ ಏನಾದರೂ ಬೈಕ್ನಾಗ ಹೋಗ್ತಿರ್ತಾನ, ಟಮ್ಟಮ್ದಾಗ ಹೋಗ್ತಿರ್ತಾನ, ಏನೋ ಬಸ್ನಾಗೆ ಅಪಘಾತ ಆಕ್ಸಿಡೆಂಟ್ ಆಯಿತು, ಏನೋ ತೀರ್ ಹೋದ್ರು, ಹಿಂದಿದ್ದವ್ರಿಗೆ 2 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ರೀ. ಇವತ್ತು ರಾತ್ರಿ ಹೊತ್ತು ರೈತರು ನೀರು ಹಾಸ್ತಿರ್ತಾರೆ, ಹಾವು ಮುಚ್ಚೋಳ ಕಡಿತು, ಸಿಡ್ಲು ಹೊಡಿತು, ಕರೆಂಟ್ ಶಾಕ್ ಆಯ್ತು, ನೀರಾಗ ಮುಳುಗಿ ಏನೋ ಅಪಘಾತ ಒಳಗೆ ವ್ಯಕ್ತಿ ಮರಣ ಹೊಂದ್ಯಾನಪ್ಪ ಅಂದ್ರೆ ಹಿಂದಿದ್ದವ್ರಿಗೆ 2 ಲಕ್ಷ ರೂಪಾಯಿ ಇರುತ್ತೆ. ನಾವು ಕಟ್ಟೋದು ಎಷ್ಟು ವರ್ಷಕ್ಕೆ? ಕೇವಲ 20 ರೂಪಾಯಿ ಮಾತ್ರ. ಇವತ್ತು ಒಂದು ಅಡಿಕೆ ಚೀಟಿ ತಿಂದು ಬಿಡ್ತೀವಿ, ಒಂದು ಚಹಾ ಕುಡಿದ್ರೆ ಖಾಲಿ ಮಾಡ್ತೀವಿ, ಒಂದು ನಾಷ್ಟ ಮಾಡಿದ್ರೆ 30-40-50 ರೂಪಾಯಿ ಖಾಲಿ ಮಾಡ್ತೀವಿ. ಅದ್ರ ಸರ್ಕಾರ ಏನು ಮಾಡ್ತೈತಿ? 18 ರಿಂದ 70 ವರ್ಷ ಎಲ್ಲರೂ ಮಾಡ್ರಿ ಅಂತ ಹೇಳ್ತೈತಿ. ಒಂದು ಫಾರ್ಮ್ ತುಂಬಿ ಕೊಟ್ರೆ ಸಾಕು. ಪ್ರತಿ ವರ್ಷ ಫಾರ್ಮ್ ತುಂಬುವಂತ ಅವಶ್ಯಕತೆ ಇಲ್ಲ. ಮೇ ತಿಂಗಳು ಬಂತಂದ್ರೆ ಆಟೋ ಡೆಬಿಟ್ ತಾನಾಗಲೇ ಕಟ್ ಹಾಕತಿ. ಒಂದು ಸರಿ ನಾವು ಮಾಡಿದ್ವಿ ಅಂದ್ರೆ ಇದು ನೋಡ್ರಿ ಏನಾಯ್ತು, ಆ ಹೆಣ್ಮಗಳು ಮ್ಯಾಲಿಂತ್ರ ಬಿದ್ದು ಸತ್ತಿದ್ರೆ ಅಪಘಾತ ಅಂತ ಬರ್ತಿತ್ತು, 2 ಲಕ್ಷ ರೂಪಾಯಿ ಅಲ್ಲೇ ಅಂತಕ್ಕಿ ಮಗಳಿಗೆ ಹೋಗ್ತಿತ್ತು. ಇನ್ನು 4 ಲಕ್ಷ ಹೆಂಗ್ ಬರ್ಬೇಕಂದ್ರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಕರಿತೀವಿ. ಇದನ್ನ ಯಾರು ಮಾಡಬಹುದು ಅಂತ ಕೇಳಿದ್ರೆ 18 ರಿಂದ 50 ವರ್ಷ ಇದ್ದವ್ರು ಎಲ್ಲರೂ ಮಾಡ್ಬೋದ್ರಿ. 18 ವರ್ಷ ಮೇಲ್ಪಟ್ಟವರು, 50 ವರ್ಷ ಒಳಗಿದ್ದವರು. ಇದು ಕೂಡ ಸೇಮ್ ಒಂದು ಫಾರ್ಮ್ ಇರುತ್ತೆ. ಆ ಫಾರ್ಮ್ ತುಂಬಿ ನೀವು ಸಹಿ ಮಾಡಿ ಕೊಟ್ರಿ ಅಂದ್ರೆ 1 ವರ್ಷಕ್ಕೆ ಎಷ್ಟು ಕಡಿತವಾಗತ್ತಂದ್ರ ಇಲ್ಲಿ 436 ರೂಪಾಯಿ ಕಟ್ಟಾಗತ್ತೆ ರೀ 1 ವರ್ಷಕ್ಕೆ. 20 ರೂಪಾಯಿ ಯೋಜನೆಗೂ ಇದಕ್ಕೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, 20 ರೂಪಾಯಿ ಯೋಜನೆ ಮಾಡತನ ಏನಾರ ಅವಘಡ ಅಪಘಾತ ಒಳಗೆ ವ್ಯಕ್ತಿ ಮರಣ ಹೊಂದಿದ್ರೆ ಹಿಂದಿದ್ದವ್ರಿಗೆ 2 ಲಕ್ಷ ಇದ್ರೆ, ಇಲ್ಲಿ 436 ರೂಪಾಯಿ ಯೋಜನೆ ಒಳಗೆ ಹೆಂಗಾದ್ರೂ ತೀರೋಗಲ್ರಿ. ಹಾರ್ಟ್ ಅಟ್ಯಾಕ್ ಆಯ್ತು, ಯಾವುದೋ ಕಾಯಿಲೆ ಆಯಿತು, ಕುಂತಲ್ಲೇ ತೀರ್ ಹೋದ್ರು ಕೂಡ ಇದಕ್ಕೂ 2 ಲಕ್ಷ ಇರುತ್ತೆ. ಯಾಕಂದ್ರೆ ಒಂದು ಸಾರಿ ಹುಟ್ಟಿ ಅಂದ್ಮೇಲೆ ಒಮ್ಮೆಲೆ ತೀರು ಹೋಗಬೇಕು. ಎಲ್ಲ ದವಾಖಾನೆ ತೋರಿಸಿರ್ತಾರೆ, ಅವ್ರು ಬದುಕಂಗಿಲ್ಲ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅಂಥ ವ್ಯಕ್ತಿಗೂ ನಾವು ಮಾಡಿಸ್ಬೋದು. ಇಲ್ಲಿ ಮಾಡಿಸಿ ಅವ ಏನಾಗ್ತೀರೋ ಹೆಂಗ ಆತ್ಮಹತ್ಯೆ ಅಂದ್ಬಿಟ್ಟು ಹೆಂಗಾದ್ರೂ ತೀರೋದ್ರ ಹಿಂದಿದ್ದವ್ರಿಗೆ 2 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ. 2 ಯೋಜನೆ ಮಾಡ್ಬೋದು. 50 ವರ್ಷ ಒಳಗದಾನಂದ್ರೆ 50 ವರ್ಷ ದಾಟೈತಪ್ಪ ಅಂದ್ರೆ ನನಗೆ 20 ರೂಪಾಯಿ ಯೋಜನೆ ಇರ್ಲಿ ಬಿಡ್ರಿ ಅಂತ ಅನ್ಬೋದು. ಅದಕ್ಕೆ ಆ ಹೆಣ್ಮಗಳು ಏನ್ ಮಾಡಿದ್ರಿ, 2 ಯೋಜನೆ ಮಾಡಿದ್ಲು. 2 ಯೋಜನೆ ಸೇರಿದ್ರೆ 500 ರೂಪಾಯಿ ಒಳಗಾಗ್ತದೆ. ಇನ್ನು 2 ಲಕ್ಷ ಹೆಂಗ್ ಬರ್ಬೇಕು ಅಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಬ್ಯಾಂಕ್ನವರು ಜನ್ಧನ್ ಖಾತೆ ಅಂತೇಳಿ ಮಾಡ್ಯಾರ ನೋಡ್ರಿ. 2014 ಆಗಸ್ಟ್ 15ರಿಂದ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತೇಳಿ ಬ್ಯಾಂಕ್ನವ್ರು ಮಾಡಿದ್ರು ನೋಡ್ರಿ ಸಾಕಷ್ಟು ಮಂದಿಗೆ. ಈಗೂ ಕೂಡ ಮಾಡ್ತಾರ. ಭಾರತದ ಕಟ್ಟ ಕಡೆಯ ಪ್ರಜೆಗೆ ಕೂಡ ಬ್ಯಾಂಕಿನ ಸೌಲಭ್ಯ ಸಿಗಲಿ ಅಂತೇಳಿ ಜನ್ಧನ್ ಖಾತೆ ಅಂತೇಳಿ ಮಾಡ್ತಾರ. ಯಾರು ಮನೆಯೊಳಗ ಅಕ್ಕಪಕ್ಕದಲ್ಲಿ ನಿಮ್ಮ ಪರಿಚಯ ಇದ್ದವರು ಖಾತೆ ಇಲ್ಲಪ್ಪ ಅಂದ್ರೆ ಒಂದು ಖಾತೆ ಮಾಡಿಸಿರೋದಕ್ಕೆ ವಿಶೇಷವಾಗಿ ಜನ್ಧನ್ ಖಾತೆ ಅಂತ ಹೇಳ್ರಿ. ಯಾಕಂದ್ರೆ ಅವ್ರು ಟಾರ್ಗೆಟ್ ಕೊಟ್ಟಾರ ಬ್ಯಾಂಕ್ನವ್ರಿಗೆ ದಿನ 100 ಮಾಡ್ಬೇಕಂತೇಳಿ. ನೀವು ಯಾರ್ಯಾರು ಕಳಿಸ್ಕೊಟ್ರೆ ಏನು ಕೊಡಬೇಕಾಗಿಲ್ಲ, 2 ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರೆ ಸಾಕು, ಒಂದು ಅಕೌಂಟ್ ಓಪನ್ ಆಗುತ್ತೆ. ಈ ಜನ್ಧನ್ ಖಾತೆ ವಿಶೇಷ ಏನಂದ್ರೆ 3 ಸೌಲಭ್ಯಗಳನ್ನು ಕೊಟ್ಟಾರ್ರಿ. ಏನ್ ಕೊಟ್ಟಾರ ಮೊದಲೇದಾಗಿ ತಿಳ್ಕೊಡ್ರಿ. ಜನ್ಧನ್ ಖಾತೆ ಅನ್ನೋದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನೋದು ಯಾವುದೂ ಫೀಸು ರೊಕ್ಕ ರೂಪಾಯಿ ಏನು ಕೊಡುವಂತ ಅವಶ್ಯಕತೆ ಇಲ್ಲ. ನಾವು
ಫ್ರೀಯಾಗಿ ಅಕೌಂಟ್ ಓಪನ್ ಆಗುತ್ತೆ. 2 ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರ ಮೊದಲೇದು ಏನಾದ್ರಿ ಫ್ರೀಯಾಗಿ ಅಕೌಂಟ್ ಓಪನ್ ಆಯ್ತು. ಎರಡನೇದೇನು ಇದಕ್ಕೆ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ. ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಏನ್ರಿ, 2,000 ರೂಪಾಯಿ ನಾವು ಬ್ಯಾಂಕ್ನಾಗ ಇಟ್ಟಿವಿ, 2,000 ರೂಪಾಯಿ ತೆಗಿಯಕ್ಕೆ ಅವಕಾಶ ನಮಗಿಲ್ಲ. ಈಗ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂತಾರ. ಆದ್ರೆ ಇಲ್ಲಿ ಜನಧನ್ ಖಾತೆ ಒಳಗೆ ನೀವು 2,000 ರೂಪಾಯಿ ಇಟ್ಟರೆ 2,000 ರೂಪಾಯಿ ತೆಗಿಯಕ್ಕೆ ಅವಕಾಶ ಐತಿ. ಮೂರನೇದು ಏನಪ್ಪಾ ಅಂದ್ರ ಉಪಯೋಗ, ಈ ಜನಧನ್ ಖಾತೆ ಯಾರು ಅಕೌಂಟ್ ಹೊಂತಾರೋ ಅವ್ರು ಏನಾದ್ರು ಆಕ್ಸಿಡೆಂಟ್ ಒಳಗೆ ಏನಾದ್ರು ಮರಣ ಹೊಂದಿದ್ರೆ ಹಿಂದಿದ್ದವ್ರಿಗೆ 2 ಲಕ್ಷ ರೂಪಾಯಿ. ನಾವೇನು 20 ರೂಪಾಯಿ ಯೋಜನೆ ಮಾಡಿಸ್ತೀವಲ್ಲ, ಹಂಗ ಈ ಜನಧನ್ ಖಾತೆ ಜೊತೆನ ಅದೊಂದು ಯೋಜನೆ ಬಂದ್ಬಿಡುತ್ತೆ. ಜನಧನ್ ಖಾತೆ ಇದ್ದವ್ರಿಗೆ ಒಂದು ರುಪಿ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಅದನ್ನು 90 ದಿನದಾಗ ಒಂದು ಸಾರಿ ಬಳಕೆ ಮಾಡಬೇಕು. ಮಾಡಿ ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಹಿಂದಿದ್ದವ್ರಿಗೆ 2 ಲಕ್ಷ ರೂಪಾಯಿ ದುಡ್ಡು ಐತೆ. ಅದಕ್ಕೆ ದಯಮಾಡಿ ಇಂಥ ಅಕೌಂಟ್ನ ಮಾಡಕ್ತಾರ. ಯಾರು ಮನೆಯೊಳಗೆ ಅಕೌಂಟ್ ಇಲ್ಲ, ಅಕ್ಕಪಕ್ಕದವ್ರು ಇಲ್ಲ, ಅವ್ರು ಕಳಿಸ್ಕೊಡ್ರಿ, ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ ಜನಧನ್ ಖಾತೆ ಅಂತ. ಇಷ್ಟು ನೋಡ್ರಿ, ಇವೆಲ್ಲ ಸೇರಿದ್ರೆ ಎಷ್ಟು, 6 ಲಕ್ಷ ರೂಪಾಯಿ ಭದ್ರತೆ ಆಯ್ತು. ಒಬ್ಬ ವ್ಯಕ್ತಿ ಮರಣ ಹೊಂದಿದ್ರೆ ಜನಧನ್ ಖಾತೆ ಇತ್ತು, 2 ಲಕ್ಷ ಬಂತು. 20 ರೂಪಾಯಿ ಯೋಜನೆ ಅದಕ್ಕೆ 2 ಲಕ್ಷ ಬಂತು. 436 ಅದಕ್ಕೂ 2 ಲಕ್ಷ ಬಂತು. ಎಲ್ಲ ಸೇರಿದ 6 ಲಕ್ಷ ರೂಪಾಯಿ ಭದ್ರತೆ ಐತಿ. ಈಗ ನಮಗೆ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಇದನ್ನ ಹೇಳಿದಾಗ ಏನ್ ಪ್ರಶ್ನೆ ಬರುತ್ತೆ ನಮ್ಗೆ ಅಂತಂದ್ರೆ, ಕುಂತಾಗ ಏನಂತೀವಿ ನಾವು, ಏನ್ ಕೊಡ್ರಿ ನಾವ ಇರಂಗಿಲ್ಲ, ನಾವ ಸತ್ತು ಹೋಗಿರ್ತೀವಿ, ಅವ್ರಿಗೆ ಹೋಗುತ್ತೆ ಒಂದು ನಾವೇನ್ ಮಾಡೋದ್ರಿ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಅದಕ್ಕೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರ ಯಾರಿಗೆ ಆಗಿ ಬಾಳ್ತೀವಿ, ಯಾರಿಗೆ ಆಗಿ ಬದುಕ್ತೀವಿ ಅಂದ್ರೆ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮನೆಗಾಗಿ ನಾವು ಬಾಳ್ತೀವಿ, ಬದುಕ್ತೀವಿ. ನಾವು ಒಬ್ರು ಯಜಮಾನ್ರು ಕೇಳಿದ್ರೆ ನಮ್ಗೆ ಇಂಥ ಕಾರ್ಯಕ್ರಮದಾಗ ಹಿಂದ್ ಕುಂತವ್ರು, ಏನ್ ನೋಡ್ರಿ ನಾನಾ ಇರಂಗಿಲ್ಲ, ನಾನಾ ಸತ್ತು ಹೋಗಿರ್ತಾನಲ್ಲ ತಗೊಂಡ್ ಏನ್ ಮಾಡುದು ಅಂದ್ರೆ, ಅವ್ರಿಗೆ ಏನ್ ಪ್ರಶ್ನೆ ಮಾಡಿದೆ ಅಂತಂದ್ರೆ, ನಿಮ್ಗೆ ಬಾಳ ಯಾರು ಇಷ್ಟ ರೀ ಅಂತ ಕೇಳಿದ್ರೆ, ನನ್ನ ಮೊಮ್ಮಗಳದಾಳ ಒಬ್ಬಕ್ಕೆ 7 ವರ್ಷದ ಮೊಮ್ಮಗಳು ಬಾಳ ಇಷ್ಟ ಅಂತಂದ್ರೆ, ಒಂದ್ ಹಂಗ ವಿಚಾರ ಮಾಡ್ಕೊಡ್ರಿ. ನೀವು ಹೊಲ್ದಾಗ ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಮೊಮ್ಮಗಳ ಮುಂದೆ ಆಟ ಆಡ್ತಿರ್ತಾಳ, ಅಲ್ಲಿ ನಾಯಿನೋ ತೋಳನೋ ನರಿನೋ ಬಂದ್ರೆ ನೀವೇನ್ ಮಾಡ್ತೀರಿ, 2 ದಾರಿ ನಿಮ್ ಕಡೆ ಐತಿ. ನಾಯಿ ತೋಳ ನರಿ ಬಂದ ಕೂಡ ನೀವು ಬಿಟ್ಕೊಟ್ಟು ಓಡಿ ಹೋಗಿರೋ ಆಕಿನ ಕಾಪಾಡ್ತೀರ ಅಂದಾಗ, ಆ ಅಜ್ಜಾರ್ ಏನಂದ್ರ ಅಲ್ಲಿ ನಾಯಿ ತೋಳ ನರಿ ಅಲ್ಲಪ್ಪ, ಹುಲಿ ಸಿಂಹ ಆನಿನ ಬರ್ಲಿ, ನನ್ನ ಮೊಮ್ಮಗಳನ್ನ ತಗೊಂಡು ನಾನು ಹಿಂದಿಟ್ಕೊಳ್ತೀನಿ, ಅದ್ರ ಜೊತೆ ನನ್ನ ಶಕ್ತಿ ಇರೋರಿಗೂ ಹೋರಾಡ್ತೀನಿ ಅಂತ ಹೇಳಿದ್ರಿ. ನಮ್ಮ ಭಾರತ ದೇಶ ಒಳಗಿಂತ ಪ್ರಶ್ನೆ ಯಾರು ಬೇಕಾದವ್ರು ಕೇಳ್ರಿ, ಯಾರು ಓಡ್ ಹೋಗ್ತೀನಿ ಅಂತ ಅನ್ನಂಗಿಲ್ಲ. ನಮಗ್ ಉತ್ತರ ಬರುದು ಅದ. ಯಾಕಾಗಿ ಅಂದ್ರ ನಾವು ಯಾರಿಗಾಗಿ ಬದುಕ್ತೀವಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮನೆಗಾಗಿ ಬದುಕ್ತೀವಿ. ನಾವು ಇನ್ನೊಂದು 10 ವರ್ಷ ಬದುಕ್ತೀನಿ ಅಂದ್ರೆ ಮನಿ ಕಟ್ಸಾಕತ್ತೀನಿ, 10 ವರ್ಷ ಬರ್ಲಿಪ್ಪ ಸಿಮೆಂಟ್ ಅಷ್ಟು ಹಾಕಿಬಿಟ್ಟು ಸಾಕಂತ ಅನ್ನಂಗಿಲ್ಲ, ಇನ್ನು ಸ್ವಲ್ಪ ಹಾಕೋದಕ್ಕೆ ಗಟ್ಟಿ ಬರ್ಲಿ ಅಂತೇಳಿ. ಅದಕ್ಕೆ ಇಂಥ ಯೋಜನೆಗಳು ಬಂದಾಗ ನಾವು ಎಲ್ಲೋ ಎಷ್ಟೋ ಖರ್ಚು ಮಾಡ್ತಿರ್ತೀವಿ, ಆದ್ರೆ ಇಂಥ ಯೋಜನೆಗಳನ್ನ ಪ್ರಶ್ನೆ ಮಾಡ್ತೀವಿ. ಅಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿವಿ ಅಂದ್ರೆ, ವಸ್ತುಗಳನ್ನ ಉಪಯೋಗಿಸ್ಬೇಕು, ಮನುಷ್ಯರನ್ನ ಪ್ರೀತಿಸ್ಬೇಕು. ನಾವು ಉಲ್ಟಾ ಆಗ್ಬಿಟ್ಟು ಇವತ್ತು ವಸ್ತುಗಳನ್ನ ಪ್ರೀತಿಸಾಕತ್ತೀವಿ, ಮನುಷ್ಯರನ್ನ ಉಪಯೋಗ ಮಾಡ್ಕೊಳಕತ್ತೀವಿ. ನೋಡ್ರಿ, 2 ಸೇರಿ ಎಷ್ಟಾಗತ್ತಾ, ಒಂದು 500 ರೂಪಾಯಿ ಒಳಗ ಆಗ್ತತಿ. ಆದ್ರೆ ಇವತ್ತು ನಾವು ಎಲ್ಲಿ ಹೋಗಲು ಖರ್ಚು ಮಾಡ್ತೀವಿ, ಅದಕ್ಕೆ ನಾವು ಯಾರು ಪ್ರಶ್ನೆ ಮಾಡಂಗಿಲ್ಲ. ವಿಚಾರ ಮಾಡಿ ನೋಡ್ಕೊಡ್ರಿ, ಮನೆಯೊಳಗೆ ಒಂದು 4 ಮಂದಿ ಇದೀವಿ ಅಂದ್ರೆ 4 ಮಂದಿಗೆ ದೊಡ್ಡ ಸ್ಮಾರ್ಟ್ ಫೋನ್ ಬೇಕು ಇವತ್ತು. ನಮಗೆ ಯಾರು ಸಣ್ಣ ಕೀಪ್ಯಾಡ್ ಫೋನ್ ಇಡಂಗಿಲ್ಲ ಇವತ್ತು. ನಾವು ಕಡಿಮೆ ಅಂದ್ರೆ 8-10 ಸಾವಿರ ರೂಪಾಯಿ ಇರುತ್ತೆ. 8-10 ಸಾವಿರ ಅಂದ್ರೆ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಒಂದೊಂದು ಫೋನ್ ಇಟ್ಕೊಂಡಿರ್ತೀವಿ. 500 ರೂಪಾಯಿಗೆ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ಮಾಡಬೇಕು ಅಂತೇಳಿ. ಇವತ್ತು ಹೆಂಗಾಗೈತಿ ಅಂತಂದ್ರೆ, ಮೊಬೈಲ್ ಅನ್ನೋದು ಇಂಟರ್ನೆಟ್ ನಮ್ಗೆ ಅಷ್ಟು ಬೇಕಾಗೈತ್ರಿ. ಇವತ್ತು ಒಂದು ತಿಂಗಳು ಆತಂದ್ರೆ 350 ರೂಪಾಯಿಗೆ 28 ದಿನ ಬರ್ತದ. ನಾಳೆ ಖಾಲಿ ಹಾಕದಂದ್ರೆ ಇವತ್ತು ರಾತ್ರಿ ರಿಚಾರ್ಜ್ ಮಾಡ್ತೀವಿ ನಾವು. ಅದಕ್ಕೆ ಒಳ್ಳೇದಕ್ಕೆ ಬೆಲೆ ನಾವ ಕಡಿಮೆ ಕೊಡೋಕೆ